ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಿ. ದೇವರು ನೆನ್ನೆಯಿದ್ದ ಹಾಗೆ ಇವತ್ತಿರುವ ಹಾಗೆ ನಿತ್ಯ ನಿರಂತರವು ನೆಲೆಯಾಗಿರುವಂತ ದೇವರು. ಆಮೆನ್. ಹಲ್ಲೆಲೂಯಾ. ಸ್ವಲ್ಪ ಧ್ವನಿ ನಂದು ಸಣ್ಣದಾಗಿತ್ತ ನಿಮ್ದು ಸಣ್ಣದಾಗಿತ್ತ ಗೊತ್ತಿಲ್ಲ. ಹಲ್ಲೆಲೂಯಾ. ಆಮೆನ್. ಹಲ್ಲೆಲೂಯಾ. ಪಕ್ಕದಲ್ಲಿದ್ದವ್ರು ನೋಡಿ ಹೇಳಿ, ಯಾವಾಗಲೂ ಕರ್ತನಲ್ಲಿ ಸಂತೋಷವಾಗಿರು. ಯಾವಾಗಲೂ ಕರ್ತನಲ್ಲಿ ಹೆಂಗಿರ್ಬೇಕು? ಸಂತೋಷವುಳ್ಳವರಾಗಿಯೇ ಇರಬೇಕು. ದೇವರ ಚಿತ್ತನೂ ಅದೇ. ಆಮೇಲೆ ದೇವರ ಚಿತ್ತ ಏನದು? ಸಂತೋಷವಾಗಿ ನಾವೇನ್ ಮಾಡ್ಬೇಕು? ಇರಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಏನೇ ಬಂದ್ರು ಏನೇ ಹೋದರೂ ಈಗ ತನ್ನ ವಾಕ್ಯ ನೋಡಿದ್ದೇವೆ. ಸೊ ನಮ್ಮ ಆಯುಷು ಕೇವಲ ಸ್ವಲ್ಪ ದಿನ, ಇರೋಷ್ಟು ದಿನ ನಮ್ಮ ನೆರೆಯವರ ಜೊತೆಗೆ ಹೆಂಗಿರೋಣ? ಸಂತೋಷವಾಗಿರೋ. ಆಮೆನ್. ಹಲ್ಲೆಲೂಯಾ. ಓಕೆ, ಈ ವಾರಗಳಲ್ಲಿ ನಾವು ಯಾವ ವಿಷಯವನ್ನ ಕುರಿತು ಧ್ಯಾನ ಮಾಡ್ತಾ ಇದ್ದೇವೆ? ಪ್ರಾರ್ಥನೆ. ಹಲ್ಲೆಲೂಯಾ. ಅನೇಕ ಭಕ್ತರುಗಳನ್ನ ಪ್ರಾರ್ಥನೆಗಳನ್ನು ಏನ್ ಮಾಡ್ತಾ ಇದ್ದೇವೆ? ನಾವು ಧ್ಯಾನ ಮಾಡುತ್ತಾ ಮತ್ತೆ ಅದರಿಂದ ನಾವು ಕೂಡ ಪ್ರಾರ್ಥನೆ ಹೇಗೆ ಮಾಡೋದನ್ನ ನಾವೇನ್ ಮಾಡ್ತಾ ಇದ್ದೇವೆ? ಕಲಿತಾ ಇದ್ದೇವೆ. ಆಮೇಲೆ ಹಲ್ಲೆಲೂಯಾ. ಸೊ ಈಗ ಒಂದು ಪ್ರಾರ್ಥನೆ, ಯೇಸು ಸ್ವಾಮಿ ಒಂದು ಪ್ರಾರ್ಥನೆ ಹೇಳಿದಾನೆ, ಅಥವಾ ಯೇಸು ಸ್ವಾಮಿ ಒಂದು ಪ್ರಾರ್ಥನೆಗೆ ಒಂದು ಧೈರ್ಯ ಕೊಟ್ಟಿದ್ದಾನೆ. ಯೋಹಾನ 14ನೇ ಅಧ್ಯಾಯ 14ನೇ ವಚನ. ಜಾನ್ ಚಾಪ್ಟರ್ 14. ಯೋಹಾನನ ಬರೆದಂತ ಸುವಾರ್ಥ ಪುಸ್ತಕ 14ನೇ ಅಧ್ಯಾಯ 14ನೇ ವಚನ. ನೀವು ನನ್ನ ಹೆಸರಿನಲ್ಲಿ ಏನಾದರೂ ಕೇಳಿಕೊಂಡರೆ ನಾನು ಅದನ್ನ ಮಾಡುವೆನು. ಆಮೆನ್. ನೀವು ನನ್ನ ಹೆಸರಿನಲ್ಲಿ, ಯಾರು ಹೇಳುವಂತ ಮಾತಿದು? ಯೇಸು ಸ್ವಾಮಿ ಹೇಳು, ನೀವು ನನ್ನ ಹೆಸರಿನಲ್ಲಿ ಏನಾದರೂ ಕೇಳಿದರೆ ನಾನು ಅದನ್ನ ಮಾಡುತ್ತೇನೆ. ಈ ವಾಕ್ಯವನ್ನು ಅನೇಕ ಸಾರಿ ನಾವು ಓದಿರ್ತೇವೆ, ಅನೇಕ ಸಾರಿ ಧ್ಯಾನ ಮಾಡಿರ್ತೇವೆ. ಸೊ ಅನೇಕ ಸಾರಿ ನಾವು ಪ್ರಸಂಗ ಮಾಡಿರ್ತೇವೆ, ಅನೇಕ ಸಾರಿ ನೀವು ಕೂಡ ಪ್ರಾರ್ಥನೆಯಲ್ಲಿ ಏನ್ ಮಾಡಿರ್ತೀರಿ? ಈ ವಾಕ್ಯವನ್ನ ಹೇಳಿ, ದೇವರೇ ಏನಾದ್ರು ಕೇಳಂತ ಹೇಳಿದ್ರೆ ಕೇಳ್ತಾ ಇದ್ದೀವಿ, ಕೊಡ್ರಿ ಅಂತ ನಾವೇನ್ ಮಾಡ್ತಾ ಇದ್ದೇವೆ? ಹೇಳಿ ಪಡ್ಕೊಂಡಿರ್ತೇವೆ. ಹಲ್ಲೆಲೂಯಾ. ಆದ್ರೆ ದೇವರು ಹೇಳುವಂತ ಮಾತನ್ನು ಏನಾದರೂ ಕೇಳು ನಾನು ಕೊಡುತ್ತೇನೆ. ಇದೇ ವಾಕ್ಯವನ್ನು ಮತ್ತಾಯ 7ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ನೋಡಬಹುದು. ಮತ್ತಾಯ 7:7 ಏನದು? ಬೇಡಿಕೊಳ್ಳಿರಿ ನಿಮಗೆ ದೊರಕುವುದು, ತಟ್ಟಿರಿ ನಿಮಗೆ ತೆರೆಯುವುದು, ಹುಡುಕಿರಿ ನಿಮಗೆ ಸಿಗುವುದು ಎಂಬುದಾಗಿ. ಹಲ್ಲೆಲೂಯಾ. ಆದ್ರೆ ಹಂಗೆ ಮುಂದೆ ಹೋಗೋದಾದ್ರೆ, ಕೇಳುವವನು ಏನ್ ಮಾಡ್ತಾನೆ? ಹೊಂದಿಕೊಳ್ಳುತ್ತಾನೆ, ಮತ್ತೆ ಹುಡುಕುವವನು ಸಿಗುವುದು, ತಟ್ಟುವವನಿಗೆ ತೆರೆಯಲ್ಪಡುವುದು. ಆಮೇಲೆ ಮುಂದೆ, ನಿಮ್ಮಲ್ಲಿ ಯಾವ ಮನುಷ್ಯನಾದರೂ ರೊಟ್ಟಿಯನ್ನು ಕೇಳಿದರೆ ಕಲ್ಲನ್ನು ಕೊಡುವನು, ಇಲ್ಲವೇ? ಮೀನನ್ನು ಕೇಳಿದರೆ ತಂದೆ ಅವನಿಗೆ ಹಾವನ್ನು ಕೊಡುತ್ತಾನೆ. ಎಷ್ಟು ಚೆನ್ನಾಗಿ ಮಾತಾಡ್ತದ ನೋಡ್ರಿ ಸ್ವಾಮಿ. ಆಮೇಲೆ ಹಲ್ಲೆಲೂಯಾ. ನಿಮ್ಮ ಮಕ್ಕಳು ರೊಟ್ಟಿ ಕೇಳಿದ್ರೆ ಕಲ್ಲು ತಗೊಂಡು ತಿನ್ನಂತ ಕೊಡ್ತೀರಾ? ಮೀನು ಕೇಳಿದ್ರೆ ಹಾವು ಹಿಡಿದು ತಿನ್ನಂತ ಕೊಡ್ತೀರಾ? ಆಮೇಲೆ ಹಲ್ಲೆಲೂಯಾ. ಮತ್ತೆ ವಾಕ್ಯ ಮುಂದೆ ಹೋಗೋಣ. ಕೆಟ್ಟವರಾದ ನೀವೇ, ವಾಕ್ಯ ಏನ್ ಹೇಳ್ತಾ ಇದೆ? ಕೆಟ್ಟವರಾದ ನೀವೇ ನಿಮ್ಮ ಮಕ್ಕಳಿಗೆ ಒಳ್ಳೆ ದಾನಗಳನ್ನ ಕೊಡುವುದು ಹೇಗೆ ಅತಿಗವಾಗಿ ನಿಶ್ಚಯವಾಗಿದೆಯೋ, ಪರಲೋಕದಲ್ಲಿರುವಂತ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟು ಹೆಚ್ಚಾಗಿ ಒಳ್ಳೆ ಪದಾರ್ಥಗಳನ್ನು ಕೊಡುವನು. ಆಮೆನ್. ಹಲ್ಲೆಲೂಯಾ. ಇದೇ ನನ್ನ ಹೆಸರಿನಲ್ಲಿ ಕೇಳಿರಿ ಕೊಡುತ್ತೀನಿ ಅನ್ನೋದಕ್ಕೆ ಅರ್ಥ. ನನ್ನ ಹೆಸರಿನಲ್ಲಿ ಕೇಳಿರಿ ನಾವು ಕೊಡ್ತೀನಿ. ಹಲ್ಲೆಲೂಯಾ. ಕೆಟ್ಟವರಾಗಿರುವಂತ ನೀವುಗಳೇ ನಿಮ್ಮ ಮಕ್ಕಳಿಗೆ ಕಲ್ಲನ್ನು ಕೇಳಿದ್ರೆ ಏನ್ ರೊಟ್ಟಿಯನ್ನು ಕೇಳಿದ್ರೆ ಕಲ್ಲು ಕೊಡಂಗಿಲ್ಲ, ಮೀನನ್ನು ಕೇಳಿದ್ರೆ ಹಾವನ್ನು ಕೊಡಂಗಿಲ್ಲ. ಕೆಟ್ಟವರಾಗಿರುವಂತ ನೀವೇ ನಿಮ್ಮ ಮಕ್ಕಳಿಗೆ ಒಳ್ಳೆಯದನ್ನು ಕೊಡಬೇಕಂತ ಬಯಸುವಾಗ, ಪರಲೋಕದಲ್ಲಿರುವಂತ ದೇವರ ನಾಮದಲ್ಲಿ ಕೇಳುವಂತವರಿಗೆ ಅಧಿಕವಾದ ಒಳ್ಳೆಯದನ್ನು ಕೊಡುವುದು ಗ್ಯಾರಂಟಿ ಎಂಬುದಾಗಿ ದೇವರು ಹೇಳುತ್ತದೆ. ಅದಕ್ಕೆ ಕೇಳಿರಿ ನಿಮಗೆ ಕೊಡಲ್ಪಡುವುದು, ಆಮೇಲೆ ಕೇಳುವವನಿಗೆ ಕೊಡಲ್ಪಡುವುದು. ಹಲ್ಲೆಲೂಯಾ. ಸೊ ನಾವು ಕೇಳಬೇಕು. ಆದರೆ ನಾವು ವಾಕ್ಯದಲ್ಲಿ ಅನೇಕ ಸಾರಿ ಧ್ಯಾನ ಮಾಡ್ತಾ ಇರ್ತೀವಿ.
ಏನ್ ಬೇಕಂದ್ರೆ ಕೇಳಿದ್ರೆ ದೇವರು ಕೊಡ್ತಾನಂತೆ. ಆದರೆ ದೇವರು ಕೇಳಿರಿ ಕೊಡ್ತೀನಿ ಅಂತ ಹೇಳಿದ ದೇವರು ಹಾಗೆ ಇನ್ನೊಂದು ಮಾತನ್ನು ಕೂಡ ಹೇಳ್ತಾ ಇದ್ದಾನೆ, ನೀವು ಯಾವುದನ್ನ ಕೇಳಬೇಕೆಂಬುದಾಗಿ ಕೂಡ ಹೇಳಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಕೇಳಿರಿ ನಿಮಗೆ ಕೊಡಲ್ಪಡುವುದು. ಆದ್ರೆ ಏನ್ ಕೇಳಬೇಕು? ಏನ್ ಕೇಳಿದ್ರೆ ದೇವರು ಕೊಡ್ತಾನ? ಯಾಕಂದ್ರೆ ವಾಕ್ಯ ಅಂಕೆತನ ಓದಿದೆ, ನನ್ನ ಹೆಸರಿನಲ್ಲಿ ಏನಾದ್ರೂ ಕೇಳ್ರಿ ಹೇಳಿದಾನಲ್ಲ ದೇವರು, ಏನಾದ್ರೂ ಕೇಳ್ರಿ ಅಂತ ದೇವರು ಹೇಳಿದಾನೆ. ಆದ್ರೆ ಇಲ್ಲಿ ನಾವು ನೋಡ್ತಾ ಇದೀವಿ, ಕೇಳ್ರಿ ನಿಮಗೆ ಕೊಡ್ತೀನಿ ಅಂತ ಹೇಳಿ. ಹಲ್ಲೆಲೂಯಾ. ಸೊ ನಿಜವಾಗ್ಲೂ ದೇವರು ಕೊಡುತ್ತಾನೆ, ಆದ್ರೆ ಯಾವುದನ್ನ ಕೇಳಬೇಕು ಅನ್ನೋದನ್ನು ಕೂಡ ದೇವರು ಇಲ್ಲಿ ನಮಗೆ ಕಳಿಸಿಕೊಟ್ಟಿದ್ದಾನೆ. ಒಳ್ಳೇದನ್ನ ಕೇಳಿರಿ. ಆಮೇನ್. ಒಳ್ಳೇದನ್ನ ಕೇಳಿರಿ. ಪರಲೋಕದಲ್ಲಿರುವಂತ ತಂದೆ ನಿಮಗೆ ನಿಜವಾಗಲೂ ಒಳ್ಳೆ ದಾನಗಳನ್ನು ಕೊಡುವನು. ಆ ಒಳ್ಳೇದು ಯಾವುದು? ಸತ್ಯವೇದ ಅದು ಕೂಡ ನಮಗೆ ಕ್ಲಿಯರ್ ಆಗಿ ಹೇಳಿದೆ. ಆ ಒಳ್ಳೇದು ಯಾವುದು? ನಾವು ಯಾವುದನ್ನ ಕೇಳಬೇಕು. ಅದೇ ಲೂಕನ ಪುಸ್ತಕ, ಇದೇ ಅಧ್ಯಾಯ, ಇದೇ ಒಂದು ಈವೆಂಟ್, ಇದೇ ಒಂದು ಇನ್ಸಿಡೆಂಟ್, ಇದೇ ಒಂದು ವಾಕ್ಯಗಳು ಲೂಕದಲ್ಲಿ ಏನಾಗಿದೆ ಬರೆಯಲ್ಪಟ್ಟಿದೆ. ಲೂಕನ ಪುಸ್ತಕಗಳು 11ನೇ ಅಧ್ಯಾಯಕ್ಕೆ ನಾವು ಬರೋಣ. 9ನೇ ವಚನದಿಂದ ವಾಕ್ಯಗಳನ್ನು ಓದೋಣ. ನಾನು ನಿಮಗೆ ಹೇಳುವುದೇನೆಂದರೆ, ಬೇಡಿಕೊಳ್ಳಿರಿ ಕೊಡಲ್ಪಡುವುದು, ತೆರೆಯಲ್ಪಡುವುದು, ಹೊಂದುವನು ಕಂಡುಕೊಳ್ಳುವನು, ತಟ್ಟುವವನಿಗೆ ತೊರೆಯಲ್ಪಡುವುದು. ತನ್ನ ಮಗನನ್ನು ರೊಟ್ಟಿ ಕೇಳಿದರೆ ಅವನಿಗೆ ಕಲ್ಲನ್ನು ಕೊಡುವನೇ? ಇಲ್ಲವೇ ಮೀನನ್ನು ಕೇಳಿದರೆ ಮೀನಿಗೆ ಬದಲಾಗಿ ಅವನಿಗೆ ಹಾವನ್ನು ಕೊಡುವನೇ? ಇಲ್ಲವೇ ಅವನು ಮೊಟ್ಟೆಯನ್ನು ಕೇಳಿದರೆ ಅವನಿಗೆ ಚೇಳನ್ನು? ಒಂದು ಶಬ್ದ ಎಕ್ಸ್ಟ್ರಾ ಆಗಿದೆ. ಮೊಟ್ಟೆ ಕೇಳಿದ್ರೆ ಚೇಳು ಕೊಡ್ತಾನ? ಹಲ್ಲೆಲೂಯಾ. ತಿನ್ನೋದು ಮೊಟ್ಟೆ ಕೊಡ್ರಿ ಅಂದ್ರೆ ಚೇಳು ಹಿಡಿದು ತಿನ್ನೋದು ಕೊಡ್ತಾನ? ಇಲ್ಲ. ಹಾಗಾದರೆ ಕೆಟ್ಟವರಾಗಿರುವಂತ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ದಾನಗಳನ್ನು ಕೊಡುವುದು ಹೇಗೆಂಬುದನ್ನು ತಿಳಿದವರಾಗಿದ್ದರೆ ಪರಲೋಕದಲ್ಲಿರುವಂತ ನಿಮ್ಮ ತಂದೆಯು ಎಷ್ಟು ಹೆಚ್ಚಾಗಿ ತನ್ನನ್ನು ಬೇಡಿಕೊಳ್ಳುವವರಿಗೆ ಪವಿತ್ರಾತ್ಮನನ್ನು ದಯಪಾಲಿಸುವನು. ಆಮೆನ್. ಹಲ್ಲೆಲೂಯಾ. ಯಾವುದನ್ನ ಕೇಳಬೇಕೆಂಬುದಾಗಿ ಇಲ್ಲಿ ದೇವರು ಹೇಳಿದ್ದಾನೆ. ಅಲ್ಲೆಲ್ಲೋ ಏನ್ ಬೇಕಂದ್ರೆ ಕೇಳ್ರಿ ಅಂತ ಹೇಳಿದ ದೇವರು ಇಲ್ಲಿ ಹೇಳ್ತಾ ಇದ್ದಾನೆ, ಪರಲೋಕದಲ್ಲಿರುವಂತ ದೇವರು ನಿಮಗೆ ಪವಿತ್ರಾತ್ಮನನ್ನು ಕೊಡುವಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ಆಮೇಲೆ ನಾವು ಕೇಳಬೇಕಾಗಿರೋದು ಯಾವ್ದ್ರಿ? ಯಾವುದನ್ನ ಕೇಳಬೇಕು? ಪವಿತ್ರಾತ್ಮನನ್ನು ಕೇಳುವಂತವರಾಗಿರ್ಬೇಕು ನಾವು. ಅದೇ ದೇವರಲ್ಲಿ ಹೇಳಿದ್ದಾನೆ, ವಾಕ್ಯಗಳನ್ನು ಹುಡುಕಿ 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 ಓದಬೇಕಂತೆ. ಆಮೇನ್. ವಾಕ್ಯವನ್ನು ನಮ್ಮ ಅನುಕೂಲಕವಾಗಿ ನಾವು ತಗೊಳ್ಳೋದಕ್ಕಿಂತ ದೇವರು ತನ್ನ ಅನುಕೂಲವಾಗಿ ಹೇಗೆ ಅದನ್ನು ನಮಗೆ ಬರೆದಿದ್ದಾನೆ ಅನ್ನೋ ಜ್ಞಾನದಲ್ಲಿ ನಾವು ಓದುವಂತವರಾಗಿರ್ಬೇಕು. ಹಲ್ಲೆಲೂಯಾ. ಅಲ್ಲಿ ಕೆಟ್ಟವರಾಗಿರುವಂತ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯದನ್ನು ಕೊಡುತ್ತಿರ್ತೀರಿ. ಹಲ್ಲೆಲೂಯಾ. ಪರಲೋಕದಲ್ಲಿರುವಂತ ದೇವರು ತನ್ನಲ್ಲಿ ಬೇಡಿಕೊಳ್ಳುವವರಿಗೆ ಪವಿತ್ರಾತ್ಮನನ್ನು ಏನ್ ಮಾಡ್ತಾನೆ? ಕೊಡೋದು ಅಧಿಕವಾದ ಗ್ಯಾರಂಟಿ. ಆಮೇಲೆ ಇವತ್ತು ದೇವರ ಹತ್ರ ನಾವು ಏನ್ ಕೇಳಬೇಕು? ಏನ್ ಕೇಳಬೇಕ್ರಿ? ಪವಿತ್ರಾತ್ಮನನ್ನು ಕೇಳುವಂತವರಾಗಿರಬೇಕು. ಹಲ್ಲೆಲೂಯಾ. ಹಳೆ ಒಡಂಬಡಿಕೆಯಲ್ಲಿ ಎಷ್ಟೋ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ. ಅಬ್ರಹಾಂ, ಈಸಾಕ್, ಯಾಕೋಬ, ಮತ್ತೆ ಮೋಸೆ, ನೋಹ, ಅನೇಕ ಪ್ರವಾದಿಗಳಿದ್ದಾರೆ. ಸಾಮುವೇಲ, ಏಸಾಯ, ಎರಾಮಿಯ, ನಾತಾನನು, ಹಲ್ಲೆಲೂಯಾ. ಈ ತರ ಅನೇಕ ವ್ಯಕ್ತಿಗಳನ್ನು ನಾವೇನ್ ಮಾಡ್ತಾ ಇದ್ದೇವೆ, ನೋಡ್ತಾ ಇದ್ದೇವೆ. ಆದ್ರೆ ಅವರು ಎಲ್ಲರಿಗೂ ಸಿಗಲಾರದಂತ ಒಂದು ಸೌಭಾಗ್ಯ, ಅವ್ರು ಯಾರಿಗೂ ದೇವರು ಕೊಡದೇ ಇರುವಂತ ಒಂದು ಆತ್ಮ ದೇವರು ಇವತ್ತು ನಮಗೆ ದಯಪಾಲಿಸ್ತೀನಿ ಎಂಬುದಾಗಿ ಹೇಳಿದ್ದಾನೆ. ಆಮೇಲೆ ಅದು ಯಾವುದಂದ್ರೆ ಪರಿಶುದ್ಧಾತ್ಮ. ಅರ್ಥ ಆಯ್ತಲ್ಲ? ಅದರಲ್ಲಿ ಪರಿಶುದ್ಧ ಆತ್ಮ. ಹಳೆ ಒಡಂಬಡಿಕೆಯಲ್ಲಿ ಪರಿಶುದ್ಧಾತ್ಮ ಯಾವಾಗ ಬರ್ತಿದ್ದ? ದೇವರು ಏನಾದ್ರು ನೆನಪು ಮಾಡಿದ್ರೆ ಅವರಲ್ಲಿ ಆತ್ಮ ಕಳಿಸಿ ಹೋಗಿ ಹೇಳಂತಿದ್ದ. ಆಮೇಲೆ ಅಲ್ಲೆಲೂಯ. ಪವಿತ್ರ ಆತ್ಮ ಅವಾಗ ಬರ್ತಿದ್ದ, ಹೋಗ್ತಿದ್ದ. ಅಲ್ಲೆಲೂಯ. ಅವಾಗ ಬರ್ತಿದ್ದ, ಹೋಗ್ತಿದ್ದ. ಅಲ್ಲೆಲೂಯ. ಆದ್ರೆ ಯೇಸು ಕ್ರಿಸ್ತನು ಬಂದು ಹೋದ ಮೇಲೆ ದೇವರು ಹೇಳುವ ಒಂದು ಮಾತೇನಂದ್ರೆ, ಪರಿಶುದ್ಧ ಆತ್ಮನನ್ನು ಹೊಂದಿಕೊಳ್ಳಿರಿ. ಆಮೇಲೆ ಅಲ್ಲೆಲ್ಲ ಪರಿಶುದ್ಧಾತ್ಮನನ್ನ ಹೊಂದಿಕೊಳ್ಳ್ರಿ ಅಂದ್ರೆ ಯಾವಾಗಲೂ ಶಾಶ್ವತವಾಗಿ ನಿಮ್ಮಲ್ಲಿಯೇ ಇರಬೇಕೆಂಬುದಾಗಿ ದೇವರು ಬಯಸ್ತಾ ಇದ್ದಾನೆ. ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ನನ್ನ ಹೆಸರಿನಲ್ಲಿ ಕೇಳ್ರಿ, ಪರಿಪೂರ್ಣವಾಗಿ ಹೊಂದಿಕೊಳ್ಳಿರಿ ಎಂಬುದಾಗಿ. ಆಮೇಲೆ ಹಲ್ಲೆಲೂಯಾ. ಪರಿಶುದ್ಧಾತ್ಮನು ನಮ್ಮ ಒಳಗೆ ಬಂದು ವಾಸವಾಗಿರಬೇಕು. 1 ಕೊರಿಂಥಿ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನೀವೇ ದೇವರ ಆಲಯವು, ನಿಮ್ಮಲ್ಲಿ ದೇವರ ಆತ್ಮನು ವಾಸವಾಗಿದ್ದಾನೆ. ಪೌಲನು ಎಷ್ಟು ಚೆನ್ನಾಗಿ ಸ್ಟಡಿ ಮಾಡಿದ.
ಹಳೆ ಒಡಂಬಡಿಕೆಯಲ್ಲಿ ಈ ಶ್ಲಾಘ್ಯ ಇಲ್ಲ. ಹಳೆ ಒಡಂಬಡಿಕೆ ಎಂಥ ದೊಡ್ಡ ಯಾಜಕನಾಗಿದ್ರು ಕೂಡ ಹೆದರೆದುರು ಹೋಗ್ಬೇಕಾಗಿತ್ತು. ಆಮೇಲೆ ಹಲ್ಲೆಲೂಯಾ. ಪರಿಶುದ್ಧಾತ್ಮನನ್ನು ದೇವರು ಏನ್ ಮಾಡಲಿಲ್ಲ, ಅವರಿಗೆ ದಯಪಾಲಿಸಲಿಲ್ಲ. ಆ ಪರಿಶುದ್ಧಾತ್ಮನ ಜ್ಞಾನ ಯಾರಿಗೂ ಇಲ್ಲ. ಪರಿಶುದ್ಧಾತ್ಮನ ಬೇಡಿಕೊಳ್ಳಲಿಲ್ಲ. ಅವರು ಕೇಳಿದೆಲ್ಲವೂ ತನ್ನ ಪರಿಸ್ಥಿತಿ ತಕ್ಕ ಹಾಗೆ ಪ್ರಾರ್ಥನೆ ಮಾಡಿದರು. ಆಮೇಲೆ ಹಲ್ಲೆಲೂಯಾ. ಆದ್ರೆ ಯೇಸು ಸ್ವಾಮಿ ಹೇಳಿದಾನೆ, ನೀನು ನನ್ನ ಹೆಸರಿನಲ್ಲಿ ಕೇಳಿದರೆ ಖಂಡಿತವಾಗಿ ಕೊಡುತ್ತೀನಿ, ಅಧಿಕವಾಗಿ ಕೊಡುತ್ತೇನೆ, ಕಡ್ಡಾಯವಾಗಿ ಕೊಡುತ್ತೇನೆ, ಪರಿಶುದ್ಧಾತ್ಮನನ್ನು ಹೊಂದಿಕೋ ಎಂಬುದಾಗಿ. ಆಮೇಲೆ ಹಲ್ಲೆಲೂಯಾ. ದೇವರು ಕೊಡುವಂತ ಒಳ್ಳೇದು ಯಾವುದಂದ್ರೆ ಪರಿಶುದ್ಧಾತ್ಮ. ದೇವರು ಕೊಡುವಂತ ಒಳ್ಳೇದು ಯಾವುದ್ರಿ? ಪರಿಶುದ್ಧಾತ್ಮ. ಹಳೆ ಒಡಂಬಡಿಕೆಯಲ್ಲಿ ಒಂದೇ ಒಂದು ವ್ಯಕ್ತಿ ಮಾತ್ರವೇ ಪರಿಶುದ್ಧಾತ್ಮನನ್ನು ಹೊಂದಿಕೊಂಡಿದ್ದನು. ಅವನು ಯಾರು ಗೊತ್ತಿದೆ ಅಂದ್ರೆ ನಮಗೆ ಒಂದು ವ್ಯಕ್ತಿ ಮಾತ್ರ ಪರಿಶುದ್ಧಾತ್ಮನನ್ನು ಹೊಂದಿಕೊಂಡಿದ್ದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೀರ್ತನೆ ಪುಸ್ತಕದಲ್ಲಿ ವಾಕ್ಯವನ್ನು ಓದಬಹುದು. ಕೀರ್ತನೆ 51ನೇ ಕೀರ್ತನೆ 11ನೇ ವಚನ, ಸಾಮ್ಸ್ 51:11. ನಿನ್ನ ಪರಿಶುದ್ಧಾತ್ಮನನ್ನು ನನ್ನಿಂದ ಏನ್ ಮಾಡಬೇಡ, ನೀನು ತೆಗಿಯಬೇಡ. ಆಮೇಲೆ ಎಷ್ಟು ದಾವಿದ ಎಂತ ಚಲೋ ಪ್ರಾರ್ಥನೆ ಮಾಡ್ತದಾನೆ. ನನ್ನಿಂದ ಇರುವಂತ ಪರಿಶುದ್ಧಾತ್ಮನ ಏನ್ ಮಾಡಬೇಡ, ನೀನು ತೆಗಿಯಬೇಡ. ಅಂದ್ರೆ ಏನರ್ಥ? ಹಳೆ ಒಡಂಬಡಿಕೆಯಲ್ಲಿ ಪರಿಶುದ್ಧಾತ್ಮ ಬರ್ತಿದ್ದ, ಕೆಲಸ ಮುಗಿದ ಮೇಲೆ ಹೋಗ್ಬಿಡ್ತಿದ್ದ. ಆಮೇಲೆ ಬರ್ತಿದ್ದ, ಹೋಗ್ಬಿಡ್ತಿದ್ದ. ಆದ್ರೆ ದಾವೀದನು ಪ್ರಾರ್ಥನೆ ಮಾಡ್ತದ, ನನ್ನಲ್ಲಿ ಇರುವಂತ ಪರಿಶುದ್ಧ ಆತ್ಮನನ್ನು ಏನ್ ಮಾಡಬೇಡ, ನೀನು ತೆಗಿಯಬೇಡ. ಆಮೇನ್. ಅಂದ್ರೆ ಈಗ ನಾವು ಪ್ರಾರ್ಥನೆ ಯಾತಕ್ಕೋಸ್ಕರ ಮಾಡ್ಬೇಕಂದ್ರೆ ಪರಿಶುದ್ಧ ಆತ್ಮನು ನನ್ನಲ್ಲಿ ನಿರಂತರವಾಗಿ ವಾಸವಾಗಿರ್ಬೇಕು. ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ದೇವರ ಪ್ರಾರ್ಥನೆ ಯಾತಕ್ಕೋಸ್ಕರ ಮಾಡ್ರಿ ಅಂತ ಹೇಳಿದಾನೆ? ಪರಿಶುದ್ಧಾತ್ಮನನ್ನು ಹೊಂದಿಕೊಳ್ಳ್ರಿ ಅಂತಕ್ಕೋಸ್ಕರ ಪ್ರಾರ್ಥನೆ ಮಾಡಿದ. ಹಲ್ಲೆಲೂಯಾ. ಈ ಪರಿಶುದ್ಧಾತ್ಮನು ಯಾವಾಗ ನಮ್ಮ ಜೀವಿತದಲ್ಲಿ ಬಂದಿದ್ದಾನೆ? ವಾಕ್ಯಗಳನ್ನು ಓದಿಕೊಳ್ಳಬಹುದು. ಅಪೊಸ್ತಲರ ಪುಸ್ತಕಗಳು 19ನೇ ಅಧ್ಯಾಯ 2ನೇ ವಚನ. ಅಪೊಸ್ತಲರ ಪುಸ್ತಕಗಳು 19ನೇ ಅಧ್ಯಾಯ 2ನೇ ವಚನ. ನೀವು ನಂಬಿದಾಗ ಪವಿತ್ರಾತ್ಮನನ್ನು ಹೊಂದಿದ್ದೀರೋ ಎಂದು ಕೇಳಿದಕ್ಕೆ ಅವರು ಪವಿತ್ರಾತ್ಮನು ಇದ್ದಾನೆಂಬುದು ನಾವು ಕೇಳಲೇ ಇಲ್ಲ ಅಂದರು. ಪವಿತ್ರಾತ್ಮನು ಇದ್ದಾನೆಂಬುದು ನಾವು ಕೇಳಲೇ ಇಲ್ಲ. ವಾಕ್ಯಗಳನ್ನು ಸರಿಯಾಗಿ ಓದೋಣ. ಆಮೇಲೆ ಹಲ್ಲೆಲೂಯಾ. ಪವಿತ್ರಾತ್ಮನು ಏನಂತೆ? ಪವಿತ್ರಾತ್ಮನು ಇಲ್ಲ, ಪವಿತ್ರಾತ್ಮನು ಇದ್ದಾನೆಂಬುದು ನಾವು ಕೇಳಲೇ ಇಲ್ಲ. ಆಮೇನ್. ಪೌಲ ಅಲ್ಲಿ ಕೇಳ್ತಾ ಇದ್ದಾನೆ, ಪೌಲನು ಏನಂತೆ? ಯಪ್ಪ, ನೀವು ಪವಿತ್ರಾತ್ಮ ಹೊಂದಿದ್ದೀರಾ? ಯಾರಿಗೆ? ವಿಶ್ವಾಸಿಗಳಿಗೆ ಕೇಳ್ತಾ ಇದ್ದಾನೆ. ದೇವರ ಮಕ್ಕಳ ಹತ್ರ ಕೇಳ್ತಾ ಇದ್ದಾನೆ, ನೀವು ಪವಿತ್ರಾತ್ಮನ ಹೊಂದಿದ್ದೀರಾ? ಹಲ್ಲೆಲೂಯಾ. ರಕ್ಷಣೆ ಹೊಂದಿದ್ದಾರೆ. ಆದ್ರೆ ಅವ್ರು ಏನಾಗಿದಾರ್ರಿ? ರಕ್ಷಣೆ ಹೊಂದಿದ್ದಾರೆ. ಅದಕ್ಕೆ ಅವರು ವಿಶ್ವಾಸಿಗಳು. ರಕ್ಷಣೆ ಹೊಂದಿದ್ದಾರೆ. ಎಲ್ಲರೂ ಯಾರು? ಅವರು ವಿಶ್ವಾಸಿಗಳು. ವಿಶ್ವಾಸಿಗಳ ಹತ್ರ ಹೋಗಿ ಕೇಳ್ತಾ ಇದ್ದಾರೆ, ನೀವು ಪವಿತ್ರಾತ್ಮನ ಹೊಂದಿದ್ದೀರಾ? ಅದಕ್ಕೆ ಅವರು ಹೇಳ್ತಾ ಇದ್ದಾರೆ, ಪವಿತ್ರಾತ್ಮನಂತ ಒಬ್ಬನಿದ್ದಾನೆ ಅನ್ನೋದು ನಮಗ್ ಗೊತ್ತೇ ಇಲ್ಲ. ಇವತ್ತು ನಮ್ಮ ಜೀವಿತದಲ್ಲಿ ಅನೇಕರು ನಾವು ಹಂಗೆ, ದೇವರು ಯಾರಂತ ಗೊತ್ತು, ವಾಕ್ಯ ಏನಂತ ಗೊತ್ತು, ಪ್ರಾರ್ಥನೆ ಏನಂತ ಗೊತ್ತು, ಆರಾಧನೆ ಏನಂತ ಗೊತ್ತು, ಆದರೆ ಪವಿತ್ರಾತ್ಮನು ಅನ್ನೋದು ಗೊತ್ತೇ ಇಲ್ಲ. ಏನೋ ಸಭೆಗೆ ಹೋದರೆ ಬರ್ತಾನೆ, ಪ್ರಾರ್ಥನೆ ಮಾಡಿದರೆ ಬರ್ತಾನೆ ಅಂತ ತಲೆಯಲ್ಲಿ ಅನೇಕರಿಗೆ. ಅಲ್ಲೆಲ್ಲೋ ಪ್ರಾರ್ಥನೆ ಕುಂತಾಗ ಮಾತ್ರ ಪವಿತ್ರಾತ್ಮ ನಮ್ಮಲ್ಲಿ ಏನ್ ಮಾಡ್ತಾನೆ? ಬಂದು ಇಳಿತಾನೆ, ನಾವು ಅನ್ಯ ಭಾಷೆ ಮಾತಾಡ್ತೀವಿ ಅಂತ ಹೇಳಿ. ಅಲ್ಲೆಲೂಯಾ, ಅಲ್ಲೆಲೂಯಾ. ಆದರೆ ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಪವಿತ್ರಾತ್ಮನು ಇದ್ದಾನೆ ನಮಗೆ ಗೊತ್ತಿಲ್ಲ. ಆಗ ಪೌಲನ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ. ಎದಕ್ಕೋಸ್ಕರ? ಇವರಲ್ಲಿ ಪರಿಶುದ್ಧಾತ್ಮನೇ ನೀನು ವಾಸವಾಗಿರು ಅಂತ ಹೇಳಿ ಏನ್ ಮಾಡ್ತಿದ್ದಾನೆ? ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅದೇ ಅಧ್ಯಾಯದಲ್ಲಿ 6ನೇ ವಚನ ಓದಿಕೊಳ್ಳೋಣ. ಅವರ ಮೇಲೆ ಕೈಗಳನ್ನು ಇಟ್ಟು ಅವರ ಮೇಲೆ ಏನ್ ಮಾಡಿದಂತೆ? ಇಳಿದು ಬಂದನು. ಇಳಿದು ಬಂದದ್ದು ಮಾತ್ರ ಇಲ್ಲ, ಮುಂದೆ ಅವರು ನಾನಾ ಭಾಷೆಗಳನ್ನು ಏನ್ ಮಾಡಿದ್ರಂತೆ? ಆಡಿದರು, ಪ್ರವಾದಿಸಿದರು. ಅಲ್ಲೆಲ್ಲೂ ಅರ್ಥ ಆಯ್ತಲ್ರಿ? ಪರಿಶುದ್ಧ ಆತ್ಮನು ನಮ್ಮ ಒಳಗೆ ವಾಸವಾಗಿದ್ರೆ ನಾನಾ ತರದ ಭಾಷೆಗಳನ್ನ ಮಾತಾಡುತ್ತೇವೆ. ಪರಿಶುದ್ಧ ಆತ್ಮನು ನಮ್ಮ ಒಳಗೆ ಇರೋದಾದರೆ ನಾವು ಪ್ರವಾದನೆಗಳನ್ನು ನುಡಿತಾ ಇರುತ್ತೇವೆ. ಪರಿಶುದ್ಧ ಆತ್ಮನು ನಮ್ಮ ಒಳಗೆ ಇರೋದಾದರೆ ನಾವು ಅನೇಕ ಒಳ್ಳೆ ದಾನಗಳನ್ನು ಹೊಂದಿಕೊಳ್ಳುತ್ತೇವೆ. ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ನೀವು ಬೇಡಿಕೊಳ್ಳ್ರಿ, ನಾನು ಪರಿಶುದ್ಧಾತ್ಮನನ್ನು ಕೊಡುತ್ತೇನೆ. ಬೇಡುವುದೆಲ್ಲ ಕೊಡುತ್ತೀನಿ ಅಂತ ದೇವರು ಹೇಳಿದ ಉದ್ದೇಶ ಏನಂದ್ರೆ, ನೀನು ಬೇಡುವಾಗ ನಾನು ಪರಿಶುದ್ಧಾತ್ಮನನ್ನು ಏನ್ ಮಾಡುತ್ತೇನೆ? ನಾನು ಕೊಡುತ್ತೇನೆ. ಆಮೇಲೆ ಅಲ್ಲೂ ಇವತ್ತು ನಾವು ಯಾತಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು? ಪವಿತ್ರಾತ್ಮನಿಗೋಸ್ಕರ ಪ್ರಾರ್ಥನೆ ಮಾಡಬೇಕು.
ಹಲ್ಲೆಲೂಯ. ಪವಿತ್ರಾತ್ಮನು ನನ್ನ ಒಳಗೆ ಬರುವಾಗ ಆತನು ಸಕಲ ಜ್ಞಾನದಲ್ಲಿ ನನ್ನ ನಡೆಸ್ತಾನೆ. ಆಮೆನ್, ಹಲ್ಲೆಲೂಯ. ಯಾಕಂದ್ರೆ ನಿಜವಾಗ್ಲೂ ವಾಕ್ಯದಲ್ಲಿ ಅದೇ ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಚನ. ಆದರೆ ನಿಮ್ಮ ಮೇಲೆ ಬಂದಾಗ ಏನ್ ಮಾಡ್ತೀರ್ರಿ? ನೀವೇನ್ ಮಾಡ್ತೀರ್ರಿ? ಏನ್ ಮಾಡ್ತೀರ್ರಿ? ಆಮೆನ್. ಪಕ್ಕದಲ್ಲಿದ್ದವ್ರಿಗೆ ಹೇಳಿ, ಅಲ್ಲಿ ಬಲವನ್ನು ಹೊಂದುತ್ತೀರಿ. ಆಮೆನ್. ಪವಿತ್ರಾತ್ಮನು ನನ್ನ ಮೇಲೆ ಬರುವಾಗ ನಾನು ಏನ್ ಮಾಡ್ತೀನಿ? ಇಲ್ಲ ಅಂದ್ರೆ ನಾನು ಹೆಂಗಿರ್ತೀನಿ? ಬೆಳಹೀನರಾಗಿರ್ತೀನಿ. ಆಮೇಲೆ ಅರ್ಥ ಆಗ್ತಾಗಲ್ಲ ಮಾತಾಡೋದು. ಪವಿತ್ರಾತ್ಮನು ನನ್ನ ಮೇಲೆ ಇದ್ರೆ ನಾನು ಏನ್ ಮಾಡ್ತೀನಿ? ಬಲ ಹೊಂದುತ್ತೀನಿ. ಪವಿತ್ರಾತ್ಮ ನನ್ನಲ್ಲಿ ಇಲ್ಲ ಅಂದ್ರೆ ನಾನು ಬೆಳಹೀನರಾಗಿರ್ತೀನಿ. ಹಲ್ಲೆಲೂಯ. ಹೇಗ್ರಿ 40 ದಿನ ಊಟ ಬಿಟ್ಟಿರ್ತೀರಿ? ಪವಿತ್ರಾತ್ಮನು ನನ್ನಲ್ಲಿ ಇದ್ದಾನೆ. ಹಲ್ಲೆಲೂಯ. ಪವಿತ್ರಾತ್ಮ ನನ್ನಲ್ಲಿ ಇದ್ದ ಕಾರಣದಿಂದ ನನಗೆ ಪಾಸಿಟಿವ್ ಎನರ್ಜಿ ಬರುತ್ತೆ. ಪವಿತ್ರಾತ್ಮ ನನ್ನಲ್ಲಿ ಇರುವ ಕಾರಣದಿಂದ ಗಟ್ಟಿ ತೀರ್ಮಾನ ಮಾಡಿಕೊಳ್ತೀನಿ. ಪವಿತ್ರಾತ್ಮ ನನ್ನಲ್ಲಿ ಇದ್ದದ್ದ ಆದ ಕಾರಣ ಧೈರ್ಯವಾಗಿ ನಾನು ಮುಂದೆ ಹೋಗ್ತೇನೆ. ಪವಿತ್ರಾತ್ಮನು ನನ್ನಲ್ಲಿ ಇಲ್ಲ ಅಂದ್ರೆ ನನಗೆ ಶುಗರ್ ಇದೆ ರೀ, ನನಗೆ BP ಇದೆ ರೀ, ನನಗೆ ತೊಂದರೆ ಇದೆ ರೀ, ನನಗೆ ಆಸಕ್ತಿ ಇದೆ ರೀ, ನನಗೆ ಆಗೋದಿಲ್ರಿ, ಇದೆಲ್ಲ ಬೆಳಗಿನ ಆತ್ಮ. ಆಮೇಲೆ ಅರ್ಥ ಆಗ್ತದಲ್ಲ ಮಾತಾಡೋದು? ಇದೆಲ್ಲ ಯಾರ ಆತ್ಮ? ಬೆಳಗಿನ ಆತ್ಮ. ನನ್ನಲ್ಲಿ ಪವಿತ್ರಾತ್ಮನಿರೋದಾದ್ರೆ ನಾನು ಬಲ ಹೊಂದುತ್ತೆ. ಆಮೇಲೆ ಹಲ್ಲೆಲೂಯ. ದೇವರ ವಾಕ್ಯಕ್ಕೆ ಹೇಳ್ತಾ ಇದ್ದಾರೆ, ಪರಿಶುದ್ಧಾತ್ಮನು ನಿಮ್ಮ ಮೇಲೆ ಇಳಿದು ಬರುವಾಗ ನೀವೇನಾಗ್ತೀರಿ? ಏನಾಗ್ತೀರಿ ನೀವು? ಬಲ ಹೊಂದುತ್ತೀರಿ. ಆಮೇಲೆ ಹಲ್ಲೆಲೂಯ. ಸೊ ಆದ ಕಾರಣ ಪರಿಶುದ್ಧಾತ್ಮ ಅನ್ನೋದೊಂದು ಒಳ್ಳೆ ವರ. ಪರಿಶುದ್ಧಾತ್ಮ ಅನ್ನೋದು ಒಳ್ಳೆ ವರ. ಈ ಪರಿಶುದ್ಧಾತ್ಮನ ನಾವೇನ್ ಮಾಡ್ಕೋಬೇಕು? ಹೊಂದಿಕೊಳ್ಳಬೇಕು. ಈ ಪರಿಶುದ್ಧಾತ್ಮನ ಬರುವಾಗ ಇನ್ನೂ ಅನೇಕ ಕಾರ್ಯಗಳು ನಡೆಯುತ್ತೆ. ವಾಕ್ಯದಲ್ಲಿ ನಾವು ನೋಡಬಹುದು. ರೋಮನ ಪುಸ್ತಕ 8ನೇ ಅಧ್ಯಾಯ 26ನೇ ವಚನ. ರೋಮ 8:26. ಹಾಗೆ ಹಾ, ಪವಿತ್ರಾತ್ಮನು ಸಹ ಹಾ, ನಮ್ಮ ಬಲಹೀನತೆಯನ್ನು ನೋಡಿ ಪವಿತ್ರಾತ್ಮನೂ ಸಹ ನಮ್ಮ ಬಲಹೀನತೆಯನ್ನು ನೋಡಿ ನಮಗೆ ಸಹಾಯ ಮಾಡುತ್ತಾನೆ. ಹೇಗೆಂದರೆ ನಾವು ಯಾವಾಗ ಏನು ಬೇಡಿಕೊಳ್ಳಬೇಕು ಎನ್ನುವುದನ್ನು ತಿಳಿದಿಲ್ಲದ ಕಾರಣದಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದ ನೆರಳಾಟದಿಂದ ನಮಗೋಸ್ಕರ ಪ್ರಾರ್ಥನೆ ಮಾಡುತ್ತಾನೆ. ಎಂತ ಒಂದು ವರ ನೋಡ್ರಿ ಇದು. ವಾಕ್ಯಗಳಿಂದ ಇದೆಲ್ಲ ನಾನು ಯಾವಾಗಲೂ ಹೇಳುವಂತ ಮಾತು, ಡೈರಿ ನೋಟು ಇರಬೇಕು. ಮತ್ತೆ ಸಿಗೋದಿಲ್ಲ ಈ ವಾಕ್ಯಗಳು. ಆಮೇಲೆ ಮತ್ತೆ ನಾವು ಕೇಳಲಿಕ್ಕೆ ಆಗೋದಿಲ್ಲ. ಆದ್ರೆ ಒಂದು ದಿನ ಈ ವಾಕ್ಯಗಳು ನಮ್ಗೆ ಯೂಸ್ ಆಗುತ್ತೆ. ಒಂದಿನ ಈ ವಾಕ್ಯಗಳು ನಮಗೆ ಏನಾಗತ್ತೆ ರೀ? ಯೂಸ್ ಆಗತ್ತೆ. ಆಮೆನ್, ಹಲ್ಲೆಲೂಯಾ. ಈ ವಾಕ್ಯಗಳನ್ನ ಸಮ್ಟೈಮ್ಸ್ ಅಯ್ಯೋ ಎಲ್ಲೋ ಓದಿದೀವಿ ಅಂತ ಹುಡುಕೋದಕ್ಕಿಂತ ನಾವು ಬರೆದಿಟ್ಟುಕೊಳ್ಳುವಾಗ ಅದು ನಮ್ಮ ನೆನಪಿನಲ್ಲಿಯೂ ನಮ್ಮ ಹೃದಯದಲ್ಲಿ ಉಳಿಯುವಂತದ್ದಾಗಿರುತ್ತೆ. ಆಮೆನ್, ಹಲ್ಲೆಲೂಯಾ. ವಾಕ್ಯದಲ್ಲಿ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದೆ ನೋಡ್ರಿ. ಆಮೆನ್, ಹಲ್ಲೆಲೂಯಾ. ಪರಿಶುದ್ಧಾತ್ಮನು ನಿಮ್ಮಲ್ಲಿ ಇರುವಾಗ, ನೀವು ಏನ್ ಪ್ರಾರ್ಥನೆ ಮಾಡ್ಬೇಕಂತ ಹೇಳಿ ಗೊತ್ತಿಲ್ಲದೆ ಇರುವಾಗ, ಆತನು ನಿನಗೋಸ್ಕರ ಮಾತಿಲ್ಲದ ದೊಡ್ಡ ನರಳಾಟದೊಂದಿಗೆ ಆತ ನನಗೋಸ್ಕರ ಏನ್ ಮಾಡ್ತಾನಂತೆ? ಪ್ರಾರ್ಥನೆ ಮಾಡುವಂತವನಾಗಿದ್ದಾನೆ. ಆಮೆನ್. ಪರಿಶುದ್ಧಾತ್ಮ ನನ್ನಲ್ಲಿದ್ದಾಗ ನಾನು ಉತ್ಸಾಹವುಳ್ಳ ಪ್ರಾರ್ಥನೆ ಮಾಡುತ್ತೇನೆ. ಆಮೆನ್. ಅರ್ಥ ಆಗ್ತಾ ಇದೆಯಾ? ಎಲ್ಲ ಇಲ್ಲೇ ಇದ್ದೀರಾ? ಒಂದು ಹಲ್ಲೆಲೂಯಾ, ಗಟ್ಟಿಯಾಗಿ ಒಂದು ಹಲ್ಲೆಲೂಯಾ. ಹಲ್ಲೆಲೂಯಾ. ದೊಡ್ಡ ಸಬ್ಜೆಕ್ಟ್ ಇದು ಪರಿಶುದ್ಧಾತ್ಮ. ಇವತ್ತಿನ ಕಾಲಕ್ಕೆ ನಮ್ಗೆ ಬೇಕಾಗಿರೋ ಒಂದು ಆತ್ಮ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಪರಿಶುದ್ಧಾತ್ಮ ಇಲ್ಲ ಅಂದ್ರೆ ನಾವ್ ಏನೂ ಇಲ್ಲ. ಪರಲೋಕ ರಾಜ್ಯ ಕೂಡ ಹೋಗೋಕೆ ಆಗೋದಿಲ್ಲ ಪರಿಶುದ್ಧಾತ್ಮ ಇಲ್ಲ ಅಂದ್ರೆ. ಆಮೆನ್, ಹಲ್ಲೆಲೂಯಾ. ಪರಿಶುದ್ಧಾತ್ಮ ನನ್ನಲ್ಲಿ ಇರೋದಾದ್ರೆ ಆತ ದೊಡ್ಡ ನರಳಾಟದೊಂದಿಗೆ ನನಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ. ನನಗೆ ಗೊತ್ತಿಲ್ಲ ಹೆಂಗ್ ಪ್ರಾರ್ಥನೆ ಮಾಡಬೇಕು, ಹೇಗ್ ಪ್ರಾರ್ಥನೆ ಮಾಡ್ಬೇಕಂತ ಹೇಳಿ, ಆದ್ರೆ ಪರಿಶುದ್ಧಾತ್ಮ ಪ್ರಾರ್ಥನೆ ಮಾಡುತ್ತಾನೆ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಮೊಣಕಾಲು ಹಾಕೊಂಡ ಕೈಗಳನ್ನು ಎತ್ತಿದ್ರೆ ಕೈಗಳು ಕೆಳಗೆ ಬರೋದಿಲ್ಲ, ಕಾಲು ನೋವೆತ್ತೋದಿಲ್ಲ. ಪರಿಶುದ್ಧಾತ್ಮ ನನ್ನ ಒಳಗಿರೋದಾದ್ರೆ. ಆಮೆನ್, ಹಲ್ಲೆಲೂಯಾ. ಪರಿಶುದ್ಧಾತ್ಮ ನನ್ನ ಒಳಗಿರೋದು ಇಲ್ಲ ಅಂದ್ರೆ ಬೇಗ ಜೋಳು ಕೈ ಬೀಳುತ್ತೆ, ಬೇಗ ಮೊಣಕಾಲು ನೋವು ಬರುತ್ತೆ, ಬೇಗ ಸೊಂಟ ನೋವು ಬರುತ್ತೆ, ಬೇಗ ಕಾಲು ಜುಮ್ಮಡಿತಾವ, ಎಲ್ಲ ಆಗ್ತಾವ. ಆಮೇಲೆ ಪರಿಶುದ್ಧಾತ್ಮನು ನನ್ನ ಒಳಗೆ ಇದ್ರೆ ನಾನು ಇಲ್ಲಿ ಇರೋದಿಲ್ಲ ಅಂತ ಅರ್ಥ. ಆಮೇಲೆ ಪ್ರಾರ್ಥನೆಯಲ್ಲಿ ದೇವರು ನನ್ನ ಪ್ರಸನ್ನತೆಯಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾನೆ. ಆಮೇಲೆ ಹಲ್ಲೆಲೂಯಾ. ಪರಿಶುದ್ಧಾತ್ಮನನ್ನು ಹೊಂದಿಕೊಂಡು ಅದನ್ನೇ ಯೇಸು ಸ್ವಾಮಿ ಹೇಳಿದಾನೆ, ಕೇಳಿದ್ರೆ ನಿಮಗೆ ಏನ್ ಮಾಡ್ತೀನಿ? ನಾನು ಕೊಡ್ತೀನಿ. ಏನ್ ಕೇಳಬೇಕು?
ಪರಿಶುದ್ಧಾತ್ಮನನ್ನ ಕೇಳಿರಿ. ಹಲ್ಲೆಲೂಯಾ. ಪರಿಶುದ್ಧಾತ್ಮನನ್ನ ಏನ್ ಮಾಡ್ರಿ? ಕೇಳಿರಿ. ಯಾಕಂದ್ರೆ ಅವ ಬಂದ ಮೇಲೆ ತಿರುಗಿ ಹೋಗ್ಲಿಕ್ಕೆ ಇಷ್ಟಪಡೋದಿಲ್ಲ. ಎಷ್ಟು ಆರ್ಡರ್ ಮಾಡಿದಾನೆ, ನನ್ನ ಮಕ್ಕಳು ಕೇಳ್ತಾ ಇದ್ದಾರೆ, ಹೋಗಿ ವಾಸವಾಗಿರು ಅಂತ ಹೇಳಿ. ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಆದ ಕಾರಣ ಪರಿಶುದ್ಧಾತ್ಮನ ನಾವೇನ್ ಮಾಡ್ಬೇಕು? ಹೊಂದಿಕೊಳ್ಳಬೇಕು. ಆಮೇಲೆ ವಾಕ್ಯದಲ್ಲಿ ನೋಡಬಹುದು, ಅಪೊಸ್ತಲರ ಪುಸ್ತಕಗಳು 20ನೇ ಅಧ್ಯಾಯ 28ನೇ ವಚನ. 20ನೇ ಅಧ್ಯಾಯ 28ನೇ ವಚನ. ದೇವರು ಹಾ. ತನ್ನ ಸ್ವರಕಷ್ಟದಿಂದ ಕೊಂಡುಕೊಂಡು ಸಭೆಯನ್ನು ಪೋಷಿಸುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನೇ ಆ ಹಿಂಡಿನಲ್ಲಿ ಅಧ್ಯಕ್ಷರನ್ನಾಗಿ ಇರುವುದರಿಂದ ನಿಮ್ಮ ವಿಷಯದಲ್ಲಿಯೂ ಎಲ್ಲ ಹಿಂದಿನ ವಿಷಯದಲ್ಲಿಯೂ ಎಚ್ಚರವಾಗಿರಿ. ಆಮೆನ್. ಹಲ್ಲೆಲೂಯಾ. ಸೊ ದೇವರಲ್ಲಿ ವಾಕ್ಯದಲ್ಲಿ ನಾವು ನೋಡಿ, ದೇವರು ನಿಮಗೆ ಕೊಟ್ಟಿರುವಂತ ಸಭೆಯನ್ನ ಪರಿಶುದ್ಧ ಆತ್ಮನ ಮುಂದಿಟ್ಟುಕೊಂಡು ಏನ್ ಮಾಡ್ರಿ? ಕಾಯಿರಿ ಎಂಬುದಾಗಿ. ಆಮೆನ್. ಪರಿಶುದ್ಧ ಆತ್ಮನ ಇಲ್ಲ ಅಂದ್ರೆ ಡೈರೆಕ್ಷನ್ ಇಲ್ಲ. ಪರಿಶುದ್ಧಾತ್ಮ ಇಲ್ಲ ಅಂದ್ರೆ ಸಭೆ ಇಲ್ಲ. ಪರಿಶುದ್ಧಾತ್ಮ ಇಲ್ಲ ಅಂದ್ರೆ ಮಂದೆ ಇಲ್ಲ. ಪರಿಶುದ್ಧಾತ್ಮನ ಇಲ್ಲ ಅಂದ್ರೆ ವಿಶ್ವಾಸಿಗಳಿಲ್ಲ. ಆದ ಕಾರಣ ಪರಿಶುದ್ಧ ಆತ್ಮನೇ ಏನ್ ಮಾಡ್ತಾ ಇದ್ದಾನೆ? ದೇವರು ಕೊಟ್ಟಿರುವಂತ ಸಭೆಯನ್ನು ನಡೆಸುವಂತವನು ಯಾರು? ಪವಿತ್ರಾತ್ಮ. ನಮ್ಮನ್ನು ನಡೆಸುವವನು ಯಾರು? ಪವಿತ್ರಾತ್ಮ. ಡೈರೆಕ್ಷನ್ ತೋರಿಸುವವನು ಯಾರು? ಪವಿತ್ರಾತ್ಮ. ಆ ಪವಿತ್ರಾತ್ಮ ಇದ್ರೆ ಒಳ್ಳೆ ದಾರಿಯಲ್ಲಿ ನಾವು ನಡೀತೇವೆ. ಪವಿತ್ರಾತ್ಮ ಇದ್ರೆ ನಾವೇನ್ ಮಾಡ್ತೀವ್ರಿ? ಒಳ್ಳೆ ದಾರಿಯಲ್ಲಿ ನಡೀತೀವಿ. ಬಿಕಾಸ್ ಹಿ ಈಸ್ ಅವರ್ ಗೈಡರ್, ಹಿ ಈಸ್ ಅವರ್ ಡೈರೆಕ್ಟರ್. ಆಮೆನ್. ಹಲ್ಲೆಲೂಯಾ. ಯಾಕಂದ್ರೆ ನಾವು ಹೇಗೆ ಹೋಗಬೇಕು, ಹೆಂಗೆ ಹೋಗ್ಬೇಕು ಅನ್ನೋದನ್ನ ಸರಿಯಾದ ರೀತಿಯಲ್ಲಿ ನನಗೆ ಮಾರ್ಗದರ್ಶನವನ್ನು ತೋರಿಸುವಂತವನಾಗಿದ್ದಾನೆ. ಆಮೆನ್. ಆದ ಕಾರಣ ನಾನು ಯಾರನ್ನ ಹೊಂದಿಕೊಳ್ಳಬೇಕು? ಪರಿಶುದ್ಧಾತ್ಮನನ್ನು ಹೊಂದಿಕೊಳ್ಳಬೇಕು. ಪವಿತ್ರಾತ್ಮ ನನ್ನಲ್ಲಿ ಇರೋದಾದರೆ ಖಂಡಿತವಾಗಿ ನಾನು ಎಚ್ಚರವಾಗಿರುತ್ತೇನೆ. ಆಮೇಲೆ ಬೀಳೋದಕ್ಕಿಂತ ಮುಂಚಿತವಾಗಿ ದೇವರು ನನ್ನನ್ನು ಏನ್ ಮಾಡ್ತಾನೆ? ಎಚ್ಚರಿಸುವಂತ ದೇವರಾಗಿದ್ದಾನೆ. ಆದ ಕಾರಣ ನನ್ನಲ್ಲಿ ಏನ್ ಬೇಕ್ರಿ? ಪವಿತ್ರಾತ್ಮ ಬೇಕು. ಆಮೇಲೆ ಹಲ್ಲೆಲೂಯಾ. ವಾಕ್ಯವನ್ನು ಓದಿಕೊಳ್ಳೋಣ. ಅದೇ 1ನೇ ಕೊರಿಂಥಿಯರು ಬರೆದ ಪತ್ರಿಕೆ 2ನೇ ಅಧ್ಯಾಯ 13ನೇ ವಚನ. 1ನೇ ಕೊರಿಂಥಿಯ 2ನೇ ಅಧ್ಯಾಯ 13ನೇ ವಚನ. ಇವುಗಳನ್ನು ಮನುಷ್ಯ ಜ್ಞಾನವು ಕಲಿಸಿದ ಮಾತುಗಳಿಂದ ಕೇಳಿದ ಪವಿತ್ರಾತ್ಮನೇ ಕಲಿಸಿಕೊಟ್ಟ ಮಾತುಗಳಿಂದಲೇ ಹೇಳಿ ಆತ್ಮ ಸಂಬಂಧವಾದವುಗಳನ್ನು ಆತ್ಮನಿಗೆ ಯುಕ್ತವಾದ ರೀತಿಯಲ್ಲಿ ವಿವರಿಸುತ್ತದೆ. ಆಮೆನ್. ಹಲ್ಲೆಲೂಯಾ. ಮನುಷ್ಯ ಜ್ಞಾನ ಬೋಧಿಸುವಂತ ಮಾತುಗಳನ್ನು ನಾನು ಮಾತಾಡಲಿಲ್ಲ. ಪರಿಶುದ್ಧ ಆತ್ಮನು ಮಾತಾಡಿದ ಮಾತುಗಳನ್ನೇ ನಾನು ಏನ್ ಮಾಡ್ತಾ ಇದ್ದೇನೆ? ಬೋಧಿಸ್ತಾ ಇದ್ದೇನೆ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಪೌಲನು ಹೇಳುವಂತ ಮನುಷ್ಯನ ಮಾತನ್ನ ಬೋಧಿಸ್ತಾ ಇಲ್ಲ. ಆಮೇಲೆ ಅರ್ಥ ಆಗ್ತಾ ಇದೆಯಾ? ದೇವರು ಸಭೆಗೆ ಬೋಧಿಸುವಂತ ಮಾತು ಮನುಷ್ಯನ ಮಾತು ಅಲ್ಲ. ಇದು ಯಾರ ಮಾತು? ದೇವರ ಮಾತು. ಪರಿಶುದ್ಧ ಆತ್ಮನು ಬೋಧಿಸುವಂತ ಬೋಧನೆಯನ್ನೇ ನಾನು ಏನ್ ಮಾಡ್ತಾ ಇದ್ದೇನೆ? ಬೋಧಿಸ್ತಾ ಇದ್ದೇನೆ ಎಂಬುದಾಗಿ ಪೌಲನು ಹೇಳ್ತಾ ಇದ್ದಾನೆ. ಅದನ್ನೇ ಹೇಳಿ ನಿಮ್ಮನ್ನು ಎಚ್ಚರಿಸ್ತಾ ಇದ್ದಾನೆ. ಅದನ್ನೇ ಹೇಳಿ ನಿಮ್ಮನ್ನು ಖಂಡಿಸ್ತಾ ಇದ್ದಾನೆ. ಅದನ್ನೇ ಹೇಳಿ ನಿಮ್ಮನ್ನು ಧೈರ್ಯ ಪಡಿಸ್ತಾ ಇದ್ದಾನೆ. ಅದನ್ನೇ ಹೇಳಿ ನಿಮ್ಮನ್ನು ಪ್ರೋತ್ಸಾಹ ಪಡಿಸ್ತಾ ಇದ್ದಾನೆ. ಇದು ಪರಿಶುದ್ಧ ಆತ್ಮನು ಹೇಳಿದಂತ ಉಪದೇಶದ ಮಾತು. ಆಮೆನ್. ಹಲ್ಲೆಲೂಯಾ. ಬಿಕಾಸ್ ಹಿ ಈಸ್ ಅವರ್ ಟೀಚರ್. ಆಮೆನ್. ಆತನ ಏನಾಗಿದ್ದಾನ್ರಿ? ನಮ್ಮ ಶಿಕ್ಷಕನಾಗಿದ್ದಾನೆ. ನಮಗೆ ಕಳಿಸಿಕೊಡುವಂತ ಬೋಧಕನಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಯಾಕಂದ್ರೆ ಅವನು ಮಾತಾಡಿದ ಮಾತುಗಳನ್ನೇ ನಾನೇನ್ ಮಾಡ್ತಾ ಇದ್ದೇನೆ? ಮಾತಾಡ್ತಾ ಇದ್ದೇನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಸೊ ಪರಿಶುದ್ಧ ಆತ್ಮ ನನಗೆ ಇರುವಾಗ, ಪರಿಶುದ್ಧ ಆತ್ಮ ನನ್ನ ಒಳಗೆ ಇರುವಾಗ ಆತ ನನಗೆ ಬೋಧಿಸ್ತಾನೆ. ಎದು ಒಳ್ಳೇದು, ಎದು ಕೆಟ್ಟದು, ಹೆಂಗೆ ಇರಬೇಕು, ಹೆಂಗೆ ಇರಬಾರದು, ಎದು ನನಗೆ ಯೋಗ್ಯ, ಇದು ನನಗೆ ಯೋಗ್ಯತೆ ಇಲ್ಲ. ಪೌಲನು ಇದೇ ಕೊರಿಂಥ್ಯ ಪುಸ್ತಕದಲ್ಲಿ ಒಂದು ವಾಕ್ಯ ಹೇಳ್ತಾ ಇದ್ದಾನೆ, ಎಲ್ಲವನ್ನ ಅನುಭವಿಸಲು ನನಗೆ ಅಧಿಕಾರ ಇದೆ, ಆದ್ರೆ ಎಲ್ಲವೂ ನನಗೆ ಯೋಗ್ಯವಾಗಿರೋದಿಲ್ಲ. ಎಷ್ಟು ಒಳ್ಳೆ ಮಾತು ನೋಡ್ರಿ ಅದು. ಆಮೇಲೆ ಎಲ್ಲ ಅನುಭವಿಸಲು ನನಗೇನುಂಟು? ಅಧಿಕಾರ ಇದೆ, ಅನುಮತಿ ಇದೆ, ಅಲೋಡ್ ಇದೆ, ಆದ್ರೆ ಎಲ್ಲ ನನಗೆ ಯೋಗ್ಯವಾಗಿರುತ್ತಾ? ಯೋಚನೆ ಮಾಡ್ರಿ. ಕುಡಿಲಿಕ್ಕೆ ಈ ಲೋಕದಲ್ಲಿ ನನಗೇನಿದೆ? ಅನುಮತಿ ಇದೆ. ಸರ್ಕಾರ ಮಾರಾಟ ಮಾಡತ್ತೆ, ನಾವು ಕುಡಿಬಹುದು. ಅಂಗಡಿಗಳಲ್ಲಿ ತಂಬಾಕುಗಳು, ಸಿಗರೇಟ್ ಇದೆ, ನಾನು ಸೇರಬಹುದು. ಹಲ್ಲೆಲೂಯಾ. ಕೆಟ್ಟದ್ದು ಯಾವ್ದು ಬೇಕಂದ್ರೆ ಇಲ್ಲಿ ಮಾರಾಟದಲ್ಲಿ ಇದೆ, ನಾನು ಹೋಗಿ ತಗೊಂಡು ಬರ್ಬೋದು, ತಿನ್ನಬಹುದು, ಮಾಡಬಹುದು. ಆದರೆ ಅದು ಎಲ್ಲವೂ ನನಗೆ ಯೋಗ್ಯತೆಯಾಗಿರತ್ತಾ? ದೇವರ ಮಕ್ಕಳಿಗೆ ಯೋಗ್ಯತೆಯಾಗಿರತ್ತಾ? ಅದನ್ನೇ ಪೌಲ ಹೇಳ್ತಾ ಇದ್ದಾನೆ. ಎಲ್ಲ ಮಾಡ್ಲಿಕ್ಕೆ ನನಗೆ ಅಲೋಡ್ ಇದೆ, ಅನುಮತಿ ಇದೆ, ಅಧಿಕಾರ ಇದೆ, ಆದರೆ ಅದು ನನಗೆ ಯೋಗ್ಯವಾಗಿದೆಯಾ? ಆ ಯೋಗ್ಯತೆಯನ್ನು ಕಳಿಸಿಕೊಡೋದು ಯಾರಂದ್ರೆ ಪರಿಶುದ್ಧಾತ್ಮ. ಆಮೇಲೆ
ಹಲ್ಲೆಲೂಯಾ. ಆ ಯೋಗ್ಯತೆಯನ್ನು ಕಳಿಸಿಕೊಡೋದು ಯಾವ್ರಿ? ಪರಿಶುದ್ಧಾತ್ಮ. ಅದಕ್ಕೆ ಆ ಪರಿಶುದ್ಧಾತ್ಮನ ಕೇಳ್ರಿ ಅಂತ ದೇವರು ಹೇಳ್ತಾ ಇದ್ದಾನೆ. ಆಮೇಲೆ ಆ ಪರಿಶುದ್ಧಾತ್ಮ ನನ್ನ ಒಳಗಿರುವಾಗ ಆತನು ನನಗೆ ಬೋಧಿಸುವಂತವನಾಗಿರ್ತಾನೆ. ಆಮೇಲೆ ಹಲ್ಲೆಲೂಯಾ. ಯಾವ್ದ ಕಾರಣ ಪರಿಶುದ್ಧಾತ್ಮನ ಏನ್ ಮಾಡ್ಬೇಕು? ನಾವು ಕೇಳುವಂತವರಾಗಿರಬೇಕು. ಯೋಹಾನನ ಬರೆದಂತ ಸುವಾರ್ಥ ಪುಸ್ತಕ 16ನೇ ಅಧ್ಯಾಯ 7ನೇ ವಚನ. ಯೋಹಾನ 16ನೇ ಅಧ್ಯಾಯ 7ನೇ ವಚನ. ಜಾನ್ ಚಾಪ್ಟರ್ ನಾನು ನಿಮಗೆ ಸತ್ಯವನ್ನು ಹೇಳುತ್ತೇನೆ. 16:7. ನಾನು ಹೋಗುವುದು ನಿಮಗೆ ಹಿತಕರವಾಗಿ. ನಾನು ಹೋಗುವುದು ನಿಮಗೆ ಹಿತಕರವಾಗಿರುತ್ತೆ. ಯಾಕೆಂದ್ರೆ ನಾನು ಹೋಗದೇ ಇದ್ದರೆ ಆದರಿಕನು ನಿಮ್ಮ ಬಳಿಗೆ ಬರುವುದಿಲ್ಲ. ನಾನು ಹೋದರೆ ಆತನನ್ನು ನಿಮ್ಮ ಬಳಿಗೆ ಕಳಿಸುವೆನು. ಇದು ಯಾರು ಮಾತಾಡಿದ ಮಾತು? ಇದು ಯೇಸು ಹೇಳಿದಂತ ಮಾತು. ನಾನು ಹೋಗ್ತೀನಿ. ಯಾರಿಗೆ? ಶಿಷ್ಯರಿಗೆ. ನಾನು ಹೋಗ್ತೀನಿ. ನಾನು ಹೋಗದಿದ್ರೆ ನಿಮಗೆ ಪ್ರಯೋಜನ ಆಗೋದಿಲ್ಲ. ನಾನು ಹೋಗ್ಲೇಬೇಕು. ಇದರ ಅರ್ಥ ಏನು? ನಾನು ನಿಮಗೋಸ್ಕರ ಪ್ರಾಣ ಕೊಡಲೇಬೇಕು. ನಾನು ನಿಮಗೋಸ್ಕರ ಶಿಲುಬೆಕಂಬ ಏರಲೇಬೇಕು. ನಾನು ನಿಮಗೋಸ್ಕರ ಏನು ಮಾಡಬೇಕು? ನಾನು ಪ್ರಾಣ ತ್ಯಾಗ ಮಾಡಲೇಬೇಕು. ನಿಮಗೋಸ್ಕರ ನಾನು ಪರಲೋಕ ರಾಜ್ಯದಲ್ಲಿ ಹೋಗಿ ಜಾಗವನ್ನು ಸಿದ್ಧಪಡಿಸಲೇಬೇಕು. ನಾನು ಹೋಗದೇ ಇದ್ದರೆ ನಿಮಗೆ ಪ್ರಯೋಜನವಾಗೋದಿಲ್ಲ. ನಾನು ಹೋದ್ರೆ ಮಾತ್ರ ನಿಮಗೆ ಪ್ರಯೋಜನ. ಆಮೆನ್. ಹಲ್ಲೆಲೂಯಾ. ಆದರೆ ನಾನು ಹೋದ್ರೆ ಯಾರನ್ನ ಕಳಿಸಿಕೊಡ್ತೀನಿ? ನಾನು ಪವಿತ್ರಾತ್ಮನನ್ನು ಕಳಿಸಿಕೊಡ್ತೀನಿ. ಎಷ್ಟು ಚೆನ್ನಾಗಿ ಯೇಸು ಹೇಳಿದ ನೋಡ್ರಿ. ಅಂದ್ರೆ ಯೇಸು ಸ್ವಾಮಿ ಬರೋದಕ್ಕಿಂತ ಮುಂಚಿತವಾಗಿ ಪರಿಶುದ್ಧಾತ್ಮನು ಇಲ್ಲಿ ಅಲೋಡ್ ಇಲ್ಲ. ಹಲ್ಲೆಲೂಯಾ. ಅವಾಗ ಬರ್ತಿದ್ದ ಹೋಗ್ತಿದ್ದ. ಆದ್ರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನಾನು ಹೋದ್ರೆ ಮಾತ್ರ ಅವನು ಬರ್ತಾನೆ. ಆಮೇನ್. ಅವನ್ ಬಂದ್ರೆ ಹಿ ಈಸ್ ಅ ಕಂಫರ್ಟರ್. ಹಲ್ಲೆಲೂಯಾ. ಅದರ ಅರ್ಥ ಏನು? ಆತ ನನಗೆ ಸಹಾಯಕನು. ಆತ ನನಗೆ ಆದರಿಸುವಂತವನು. ಆಮೇನ್. ಹಲ್ಲೆಲೂಯಾ. ನಾನು ಸಹಾಯಕನನ್ನು ಏನ್ ಮಾಡ್ತೇನೆ? ನಾನು ಕಳಿಸಿಕೊಡುತ್ತೇನೆ. ಅವನ್ ಬಂದು ಏನ್ ಮಾಡ್ತಾನೆ? ನಮಗೆ ಅದೇ ಮುಂದೆ ವಾಕ್ಯವನ್ನು ಕಂಟಿನ್ಯೂ ಮಾಡೋಣ. ಅವನ್ ಬಂದು ಏನ್ ಮಾಡ್ತಾನೆ? ಆತನು ಬಂದಾಗ ಪಾಪ, ನೀತಿ ಮತ್ತು ನ್ಯಾಯ ತೀರ್ಪಿನ ವಿಷಯವನ್ನು ಏನ್ ಮಾಡ್ತಾನೆ? ಲೋಕಕ್ಕೆ ಮನವರಿಕೆಯನ್ನು ಉಂಟು ಮಾಡುತ್ತಾನೆ. ಅಲ್ಲಿ ಅರ್ಥ ಆಗ್ತಾ ಇದೆಯಲ್ಲ? ಪಾಪ, ನೀತಿ, ನ್ಯಾಯ ತೀರ್ಪು ಈ ವಿಷಯಗಳನ್ನ ಅರಿವು ನನಗೆ ಬರಬೇಕಂದ್ರೆ ಪರಿಶುದ್ಧಾತ್ಮ ಕಳಿಸಿದ್ರೆ ಮಾತ್ರ ಬರೋದು. ಆಮೇಲೆ ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಲ್ಲ ಪ್ರಿಯರನ್ನ ಮಾತಾಡೋದು? ಪರಿಶುದ್ಧಾತ್ಮ ಬರೋ ತನಕ ಪಾಪ ಅಂದ್ರೆ ಏನಂತ ಗೊತ್ತಾಗೋದಿಲ್ಲ, ನೀತಿ ಅಂದ್ರೆ ಏನಂತ ಗೊತ್ತಾಗೋದಿಲ್ಲ, ನ್ಯಾಯ ತೀರ್ಪು ಏನಂದ್ರೆ ಗೊತ್ತಾಗೋದಿಲ್ಲ. ಹಲ್ಲೆಲೂಯಾ. ಒಂದು ವೇಳೆ ಪಾಪ ನೀತಿ ಕೂಡ ಗೊತ್ತಾಗಬಹುದು, ನ್ಯಾಯ ತೀರ್ಪು ನಮಗೆ ಗೊತ್ತಾಗೋದೇ ಇಲ್ಲ. ಆಮೇಲೆ ಹಲ್ಲೆಲೂಯಾ. ನ್ಯಾಯ ತೀರ್ಪು ನಮಗೆ ಏನಾಗೋದಿಲ್ಲ, ನನಗೆ ಗೊತ್ತಾಗುವುದೇ ಇಲ್ಲ. ಆಮೇಲೆ ಹಲ್ಲೆಲೂಯಾ. ವಾಕ್ಯದಲ್ಲಿ ನೋಡಿ, ನ್ಯಾಯ ತೀರ್ಪು ಅಂದ್ರೆ ಏನ್ರಿ ನಮಗೆ ಗೊತ್ತಿದೆಯಾ? ನ್ಯಾಯ ತೀರ್ಪು ಅಂದ್ರೆ ಏನಂತ ಗೊತ್ತಿದೆಯಾ? ಆದರೆ ಪರಿಶುದ್ಧ ಆತ್ಮನು ನನ್ನ ಒಳಗಿರೋದಾದರೆ ಆತನು ನ್ಯಾಯ ತೀರ್ಪು ಅಂದ್ರೆ ಏನಂತ ಏನ್ ಮಾಡ್ತಾನೆ? ನಮಗೆ ಕಳಿಸಿಕೊಡುತ್ತಾನೆ. ಹಲ್ಲೆಲೂಯಾ. ಸೊ ವಾಕ್ಯವನ್ನು ಓದುವಾಗ ನ್ಯಾಯ ತೀರ್ಪು ಏನಂತ ಪ್ರಕಟಣೆಗಳ ಪುಸ್ತಕ 2ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡಬಹುದು. ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ 11ನೇ ವಚನ. ದೇವರಾತ್ಮನು ಸಭೆಗಳಿಗೆ ಹೇಳುವಂತದನ್ನು ಕಿವಿಯುಳ್ಳವನು ಕೇಳಲಿ. ಜಯ ಹೊಂದುವವನಿಗೆ ಎರಡನೆಯ ಮರಣದಲ್ಲಿ ಕೇಡಾಗುವುದೇ ಇಲ್ಲ. ಜಯ ಹೊಂದುವವನಿಗೆ ಎರಡನೆಯ ಮರಣದಲ್ಲಿ ಕೇಡಾಗುವುದಿಲ್ಲ. ಇದು ಯಾರು ಮಾತಾಡಿದ ಮಾತು? ಆತ್ಮನು ಮಾತಾಡಿದಂತ ಮಾತು, ಪರಿಶುದ್ಧಾತ್ಮನು ಮಾತಾಡಿದಂತ ಮಾತು. ಅದಕ್ಕೆ ದೇವರ ವಾಕ್ಯದಲ್ಲಿ ಆತ್ಮನು ಮಾತಾಡ್ತಾನೆ. ಯಾರಿಗೆ? ಸಭೆಗೆ ಮಾತಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಕಿವಿ ಉಳ್ಳವನು ಕೇಳಲಿ. ಆಮೇಲೆ ಎಲ್ಲರನ್ನು ಕೇಳಬೇಕಂತ ಅವಶ್ಯಕತೆ ಇಲ್ಲ. ಎಲ್ಲರೂ ಈ ವಾಕ್ಯಗಳನ್ನು ಕೇಳಬೇಕಂತ ಅವಶ್ಯಕತೆ ಇಲ್ಲ. ಆದರೆ ಸಭೆ ಒಳಗೆ ಬಂದಿದ್ರೆ, ಕಿವಿ ಅಂತ ನಿನಗಿದ್ದರೆ ಕಿವಿ ಉಳ್ಳವನೇ ಕೇಳಲಿ. ಆಮೇನ್. ಹಲ್ಲೆಲೂಯಾ. ಯಾರು ದೇವರು ಮಾತಾಡ್ತಾ ಇದ್ದಾನೆ? ಸಭೆಯಾಗಿರೋದು ನಿಮಗೆ ದೇವರು ಮಾತಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಏನದು? ನೀನು ಈ ಲೋಕದಲ್ಲಿ ಜಯವನ್ನು ಹೊಂದ್ರೆ ನಿನಗೇನಿಲ್ಲ, ಎರಡನೇ ಮರಣದಲ್ಲಿ ಇಲ್ಲ. ನ್ಯಾಯ ತೀರ್ಪು ಅಂದ್ರೆ ಏನು? ಎರಡನೇ ಮರಣ. ನ್ಯಾಯ ತೀರ್ಪು ಅಂದ್ರೆ ಏನು? ಎರಡನೇ ಮರಣ. ಅದನ್ನ ಜ್ಞಾನ ಬೇಕಂದ್ರೆ ಪರಿಶುದ್ಧಾತ್ಮ ಬೇಕು ನನಗೆ. ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಅದ್ರ ಜ್ಞಾನ ಬೇಕಂದ್ರೆ ಯಾರು ಬೇಕ್ರಿ? ನನಗೆ ಪರಿಶುದ್ಧಾತ್ಮ ಬೇಕು. ಎರಡನೇ ಮರಣ ಅಂತ ಒಂದು ಇರೋದೇ ನನಗೆ ಗೊತ್ತಿಲ್ಲ. ಅದ್ರ ಪರಿಶುದ್ಧಾತ್ಮ ನನಗೆ ಬರುವಾಗ ಆತನ ಕಳಿಸ್ತಾನೆ. ಇದೇ ಎರಡನೇ ಮರಣ. ಆದ್ರೆ ನಿನಗೆ ಪಾಳಿಲ್ಲ. ಯಾಕಂದ್ರೆ ನಾನು ನಿನ್ನ ಒಳಗೆ ವಾಸವಾಗಿದ್ದೇನೆ. ನಾನು ನಿನ್ನ ಒಳಗೆ ವಾಸವಾಗಿದ್ರೆ ಎರಡನೇ ಮರಣಕ್ಕೆ ಏನ್ ಆಗೋದಿಲ್ಲ, ನೀನು ಬರೋದೇ ಇಲ್ಲ. ಯಾರಿಗೆ ಎರಡನೇ ಮರಣ? ಅದನ್ನು ಕೂಡ ದೇವರು ನಮಗೆ ಏನ್ ಮಾಡಿದ್ದಾನೆ? ಈ ಒಂದು ವಾಕ್ಯಗಳಲ್ಲಿ ಹೇಳಿದ್ದಾನೆ. 21ನೇ ಅಧ್ಯಾಯ 8ನೇ ವಚನ. 21ನೇ ಅಧ್ಯಾಯ 8ನೇ ವಚನ. ಪ್ರಕಟಣೆ 21:8. ಆದರೆ ಭಯಗ್ರಸ್ತರು, ನಂಬಿಕೆಯಿಲ್ಲದವರು,
ಅಸಹ್ಯವಾದವರು, ಹಾ. ಕೊಲೆಗಾರರು, ಹಾ. ಜಾರರು, ಹಾ. ಮಾಟಗಾರರು, ಹಾ. ವ್ಯಭಿಚಾರರು, ಸುಳ್ಳುಗಾರರು, ಹ್ಮ್. ಇವರಿಗೆ ಸಿಕ್ಕುವ ಪಾಲು ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಗಳಿರುವ ಕೆರೆಯೇ. ಅದು ಯೂಸ್ ಮಾಡ್ರಿ. ಅದೇನದು? ಅದು ಎರಡನೇ ಮರಣ. ಎರಡನೇ ಮರಣ ಅಂದ್ರೆ ಏನು ಗೊತ್ತಿಲ್ಲ, ಅದನ್ನು ಕೂಡ ದೇವರ ಆತ್ಮ ನಮಗೆ ಹೇಳಿದ. ಇದೇ ಎರಡನೇ ಮರಣ. ಬೆಂಕಿ ಗಂಧಗೆ ಇರುವಂತ ಕೆರೆಯಲ್ಲಿ ಹೋಗಿ ದಬ್ಬಲ್ಪಡುವಂಥದ್ದು ಎರಡನೇ ಮರಣ. ಆ ಎರಡನೇ ಮರಣ ಯಾರಿಗಿಲ್ಲ? ಸಭೆ ಒಳಗಿರುವಂತ ನಮಗೆ ಇಲ್ಲ. ಆಮೇನ್. ಅಲ್ಲ, ಈ ಶರೀರಕ್ಕೆ ಮರಣ ಇರಬಹುದು, ಆದ್ರೆ ಬೆಂಕಿ ಗಂಧಗ ಇರುವಂತ ಅಲ್ಲಿ ಆ ಕೆರೆಯಲ್ಲಿ ಹೋಗಿ ದಬ್ಬಲ್ಪಡುವಂತ ಆ ಒಂದು ಎರಡನೇ ಮರಣ ಯಾರಿಗಿಲ್ಲ? ಪರಿಶುದ್ಧಾತ್ಮನ ಹೊಂದಿಕೊಂಡಿರುವಂತ ನಮಗೆ ಇಲ್ಲ. ಈ ವಾಕ್ಯಗಳನ್ನ ನನಗೆ ಗೊತ್ತಾಗ್ಬೇಕಾದ್ರೆ ಪರಿಶುದ್ಧಾತ್ಮ ನನ್ನ ಒಳಗಿರಬೇಕು. ಆಮೇಲೆ ಹಲ್ಲೆಲೂಯಾ. ಅದಕ್ಕೆ ದೇವರು ಹೇಳ್ತಾ ಕೇಳ್ರಿ ಕೊಡ್ತೀನಿ. ಏನ್ ಕೇಳ್ರಿ? ಪರಿಶುದ್ಧಾತ್ಮನ ಕೇಳ್ರಿ. ಹಲ್ಲೆಲೂಯಾ. ಪಾಪ, ನೀತಿ, ನ್ಯಾಯ ತೀರ್ಪು ಈ ವಿಷಯಗಳನ್ನು ಕುರಿತು ನಮಗೆ ಎಚ್ಚರಿಸುವಂತವನು, ಈ ಲೋಕಕ್ಕೆ ಸಾರುವಂತವನು ಪರಿಶುದ್ಧಾತ್ಮನಾಗಿದ್ದಾನೆ. ಆಮೇನ್. ಆದ ಕಾರಣ ಪರಿಶುದ್ಧಾತ್ಮನ ಏನ್ ಮಾಡ್ರಿ? ಕೇಳಿ ಹೊಂದಿಕೊಳ್ಳ್ರಿ. ಹಲ್ಲೆಲೂಯಾ. ಪದೇ ಪದೇ ಏನು ಪರಿಶುದ್ಧಾತ್ಮನನ್ನ ನಾವೇನ್ ಮಾಡ್ತಾ ಇರ್ತೀವಿ? ವಾಕ್ಯದಲ್ಲಿ ಎಫೆಸಿ ಪುಸ್ತಕ 4ನೇ ಅಧ್ಯಾಯ 30ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಏನ್ ಮಾಡ್ತಾ ಇದೀವಿ ಅಂತ ನಾವು? ಎಫೆಸಿ ಪುಸ್ತಕ 4:30. ಆದರೆ ಪವಿತ್ರ ಆತ್ಮನನ್ನು ದುಃಖಪಡಿಸಬೇಡಿರಿ. ಪವಿತ್ರಾತ್ಮನನ್ನು ಏನ್ ಮಾಡಬೇಡ್ರಿ ನೀವು? ಪವಿತ್ರಾತ್ಮನ ಏನೇನ್ ಮಾಡಬೇಡ್ರಿ ನೀವು? ಆತನಲ್ಲಿ ವಿಮೋಚನೆಯು ದಿನಕ್ಕಾಗಿ ಮುದ್ರೆ ಹೊಂದಿದವರಲ್ಲ. ಆತನ ದಿನಕ್ಕಾಗಿ ಮುದ್ದಿರೆ ಹೊಂದಿದವರು ನಾವು. ಅವನನ್ನ ಏನ್ ಮಾಡಬೇಡ್ರಿ? ಅವ್ರನ್ನ ಏನ್ ಮಾಡಬೇಡ್ರಿ. ಅಲ್ಲೆಲ್ಲೂ ಅರ್ಥ ಆಯ್ತಲ್ಲ? ಇಲ್ಲೇ ಇದ್ದೀರಲ್ಲ. ಯಾರನ್ನ ದುಃಖಪಡಿಸಬೇಡ್ರಿ ಅಂತ ವಾಕ್ಯ ಇದೆ. ಪವಿತ್ರಾತ್ಮನ ಏನ್ ಮಾಡಬೇಡ್ರಿ? ದುಃಖಪಡಿಸಬೇಡ್ರಿ. ನೀವು ಪಾಪ ಮಾಡುವಾಗ, ನೀವು ತಪ್ಪು ಮಾಡುವಾಗ, ನೀನು ಅಲಕ್ಷ್ಯವಾಗಿರುವಾಗ, ನೀನು ಪ್ರಾರ್ಥನೆ ಮಾಡದೇ ಇರುವಾಗ, ನೀನು ವಾಕ್ಯ ಓದದೇ ಇರುವಾಗ, ನೀನು ಸಭೆಗೆ ಬರದೇ ಇರುವಾಗ, ನೀನು ವಾಕ್ಯಗಳನ್ನ ಓದದೇ ಇರುವಾಗ, ವಾಕ್ಯಗಳನ್ನು ಕೇಳದೇ ಇರುವಾಗ, ಕೆಟ್ಟ ಕಾರ್ಯಗಳನ್ನು ಮಾಡುವಾಗ, ಕೆಟ್ಟ ನುಡಿಗಳನ್ನು ಆಡುವಾಗ, ಅನ್ಯ ಶಬ್ದಗಳನ್ನು ಮಾತಾಡುವಾಗ, ಬೈಗಳನ್ನು ನಡೆಸುವಾಗ, ಜಗಳಗಳನ್ನು ಮಾಡುವಾಗ, ಇದೆಲ್ಲವೂ ನಾವು ಯಾರನ್ನು ದುಃಖಪಡಿಸ್ತಾ ಇರ್ತೀವಿ? ಪರಿಶುದ್ಧಾತ್ಮನನ್ನು ದುಃಖಪಡಿಸ್ತಾ ಇರ್ತೇವೆ. ಆಮೇನ್. ಅದಕ್ಕೆ ಏನ್ ಮಾಡಬೇಡ್ರಿ? ಪರಿಶುದ್ಧ ಆತ್ಮನನ್ನು ಏನ್ ಮಾಡಬೇಡ್ರಿ ನೀವು? ಇವತ್ತು ಒಂದು ದಿನ ತಾನೆ ನಿಷ್ಕಾಳಜಿ. ಅದೇ ಇನ್ನೊಂದು ವಾಕ್ಯವನ್ನು ಓದಬಹುದು. 1ನೇ ಥೆಸಲೋನಿಕೇಯರು ಬರೆದಂತ ಪತ್ರಿಕೆ 4ನೇ ಅಧ್ಯಾಯ 8ನೇ ವಚನ. 1ನೇ ಥೆಸಲೋನಿಕೇಯರು ಬರೆದಂತ ಪತ್ರಿಕೆ 4ನೇ ಅಧ್ಯಾಯ 8ನೇ ವಚನ. ಈ ಮಾತನ್ನು ತಿರಸ್ಕರಿಸುವವನು ಮನುಷ್ಯರನ್ನು ಮಾತ್ರವಲ್ಲದೆ ನಿಮಗೆ ಪವಿತ್ರಾತ್ಮನ ವರವನ್ನು ದಯಪಾಲಿಸುವ ದೇವರನ್ನೇ ತಿರಸ್ಕರಿಸುವಂತವನಾಗಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಬೇರೆ ಟ್ರಾನ್ಸ್ಲೇಷನ್ ನೋಡ್ತಾ ಇದೆ, ಅಸಡ್ಡೆ ಮಾಡುತ್ತಾ ಇದ್ದಾನೆ. ಅಲಕ್ಷ್ಯ ಮಾಡುವವನು ಮನುಷ್ಯರ ಮಾತನ್ನ, ಈ ಮಾತುಗಳನ್ನೆಲ್ಲ ದೇವರನ್ನ ಏನ್ ಮಾಡ್ತಾ ಇದ್ದಾನೆ? ಅಲಕ್ಷ್ಯ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಒಂದು ವೇಳೆ ಈ ಮಾತುಗಳು ನಾವು ಅಸಾಲ್ಟ್ ಆಗಿ ಅಲಕ್ಷ್ಯವಾಗಿ ತಿರಸ್ಕರಿಸಿದರೆ ಯಾರನ್ನ ತಿರಸ್ಕರಿಸ್ತೇವೆ? ಪವಿತ್ರಾತ್ಮನ ವರಗಳನ್ನ ದಯಪಾಲಿಸುವಂತ ದೇವರನ್ನ ನಾವೇನ್ ಮಾಡ್ತಾ ಇದ್ದೇವೆ? ತಿರಸ್ಕರಿಸುವಂತವರಾಗಿರುತ್ತೇವೆ ಪ್ರಿಯ. ಆಮೇಲೆ ಎಷ್ಟು ಸಾರಿ ಪವಿತ್ರಾತ್ಮನ ನಾವು ದುಃಖಪಡಿಸಿರುತ್ತೇವೆ. ಎಷ್ಟು ಸಾರಿ ನನ್ನ ಪಾಪದ ಮಾತುಗಳಿಂದ, ಪಾಪದ ಕ್ರಿಯೆಗಳಿಂದ, ಪಾಪದ ನಾಶನಗಳಿಂದ ಪ್ರಾರ್ಥನೆ ಮಾಡದೆ, ವಾಕ್ಯ ಓದದೆ ಎಷ್ಟು ಸಾರಿ ಪರಿಶುದ್ಧಾತ್ಮನ ನಾವು ದುಃಖಪಡಿಸಿರುತ್ತೇವೆ. ಏನು ಯೋಚನೆ ಮಾಡ್ರಿ. ಆಮೇಲೆ ಅಸಾಲ್ಟ್ ಆಗಿ ಎಷ್ಟು ದಿನ ನಡ್ಕೊಂಡಿರ್ತೇವೆ. ಇವತ್ತು ಬಿಟ್ರೆ ನಡೀತೈತೆ, ಇವತ್ತು ಓದದೇ ಇದ್ರೆ ನಡೀತೈತಿ, ಇವತ್ತು ಪ್ರಾರ್ಥನೆ ಮಾಡದೇ ಇದ್ರೆ ನಡೀತೈತೆ ಅಂತ ಹೇಳಿ ಎಷ್ಟು ಸಾರಿ ನಿಷ್ಕಾಳಜಿ ಮಾಡ್ತಾ ಇರ್ತೇವೆ ಪ್ರಿಯರೇ. ಆಮೇಲೆ ಅವಾಗ ಎಷ್ಟು ಸಾರಿ ಪರಿಶುದ್ಧಾತ್ಮನ ದುಃಖ ಹೊಂದಿರ್ತಾನೆ ಯೋಚನೆ ಮಾಡಿದೀವ ನಾವು. ಆಮೇಲೆ ಹಲ್ಲೆಲೂಯಾ. ಆದ್ರೆ ಇವತ್ತು ನಾವು ಯೋಚನೆ ಮಾಡಬೇಕು, ಆ ಪರಿಶುದ್ಧಾತ್ಮ ನನ್ನ ಒಳಗಿರ್ಲಿ ಎಷ್ಟೆಲ್ಲ ಬಯಸಿ ಬಂದಿದ್ದಾನೆ, ಆತನ ಎಷ್ಟೆಲ್ಲ ನನ್ನಲ್ಲಿ ಇರಬೇಕೆಂಬುದಾಗಿ ಉತ್ಸಾಹದೊಂದಿಗೆ ಬಂದಿದ್ದಾನೆ. ಆದ್ರೆ ಆ ಆತ್ಮನನ್ನು ನನ್ನ ಕ್ರಿಯೆಗಳಿಂದ, ನನ್ನ ನುಡಿಗಳಿಂದ, ನನ್ನ ಮಾತುಗಳಿಂದ ನಾನು ಏನ್ ಮಾಡ್ತಾ ಇರ್ತೇನೆ? ನಾನು ಅಸಲ್ಟ್ ಆಗಿ ಎಣಿಸಿ ಆತನ ದುಃಖ ಪಡಿಸ್ತಾ ಇರ್ತೇನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸೊ ವಾಕ್ಯ ಹೇಳ್ತಾ ಇದೆ, ಪರಿಶುದ್ಧಾತ್ಮನನ್ನು ಏನ್ ಮಾಡ್ಬೇಡ್ರಿ ನೀವು? ಅಸಡ್ಡೆ ಮಾಡಬೇಡ್ರಿ. ಪರಿಶುದ್ಧಾತ್ಮನ ಏನ್ ಮಾಡ್ಬೇಡ್ರಿ ನೀವು? ದುಃಖ ಪಡಿಸಬೇಡ್ರಿ. ಪರಿಶುದ್ಧಾತ್ಮನ ಇಷ್ಟೆಲ್ಲ ಒಳ್ಳೆ ವರಗಳನ್ನು ನಮಗೋಸ್ಕರ ಏನ್ ಮಾಡಿದ್ದಾನೆ? ಕೊಟ್ಟಿದ್ದಾನೆ. He is our comforter, he is our teacher, he is our director. ಆಮೆನ್. ಹಲ್ಲೆಲೂಯಾ. He is our helper. ಹಲ್ಲೆಲೂಯಾ. ನನಗೆ ಸಹಾಯ ಮಾಡುವವನು. ಆದ್ರೆ ಅವನನ್ನು ಎಷ್ಟು ಸಾರಿ ನಾವೇನ್ ಮಾಡ್ತಾ ಇದ್ದೇವೆ? ನಿಷ್ಕಾಳಜಿ ಮಾಡ್ತಾ ಇರ್ತೇವೆ ಪ್ರಿಯ. ಸೊ ಇವತ್ತು ಹೋಗುವಾಗ ಒಂದು ತೀರ್ಮಾನದೊಂದಿಗೆ ನಾವು ಹೋಗಬೇಕು.
ಪರಿಶುದ್ಧಾತ್ಮನೇ, ಒಂದು ವೇಳೆ ನಾನು ನಿನ್ನನ್ನು ದುಃಖಪಡಿಸಿದರೆ ನನ್ನ ಕ್ಷಮಿಸಿ ಎಂಬುದಾಗಿ ಕ್ಷಮಾಪಣೆಯನ್ನು ಹೊಂದಿಕೊಳ್ಳಬೇಕು. ಆಮೇಲೆ ನಾವು ಬೇಡುವಾಗ ದೇವ ನಮಗೋಸ್ಕರ ಕ್ಷಮಾಪಣೆಯನ್ನು ಕೊಡುತ್ತಾರೆ. ಡ್ಯಾನಿಯಲ್ ಪ್ರಾರ್ಥನೆ ಮಾಡಿದ, ಹಲ್ಲೆಲೂಯಾ, ನಿನ್ನಲ್ಲಿ ಏನಿದೆ, ಕ್ಷಮಾಪಣೆಗಳಿದೆ ಅಂತ ಹೇಳಿ ಪ್ರಾರ್ಥನೆ ಮಾಡಿದ ದೇವರು ಅವನು ಕ್ಷಮಿಸಿದ. ಹಲ್ಲೆಲೂಯಾ. ಆದ ಕಾರಣ ಪ್ರಿಯರೇ, ಇವತ್ತು ಒಂದು ವೇಳೆ ನಾವು ಪರಿಶುದ್ಧಾತ್ಮನನ್ನು ದುಃಖಪಡಿಸಿದ್ರೆ, ಇವತ್ತು ಒಂದು ವೇಳೆ ನಾವು ಪರಿಶುದ್ಧಾತ್ಮನ ವಿರೋಧವಾಗಿ ನಡೆದುಕೊಂಡಿದ್ರೆ, ಇವತ್ತು ನಾವು ಕೇಳೋಣ, ದೇವರೇ ನನ್ನ ಕ್ಷಮಿಸು ಎಂಬುದಾಗಿ. ಆಮೇಲೆ ಅಲ್ಲಿ ದೇವರು ಕೇಳುತ್ತದೆ, ಪರಿಶುದ್ಧಾತ್ಮನನ್ನು ಹೊಂದಿಕೊಳ್ಳಿರಿ. ಯೇಸು ಹೇಳಿದನು, ಪರಿಶುದ್ಧಾತ್ಮನ ಹೊಂದಿಕೊಳ್ಳಿರಿ. ಪರಿಶುದ್ಧಾತ್ಮನ ಹೊಂದಿದ್ರೆ ಮಾತ್ರ ನಾವು ಎಲ್ಲಿ ಹೋಗೋದು? ಪರಲೋಕ ರಾಜ್ಯಕ್ಕೆ ಹೋಗೋದು. ಅದೇ ನಮಗೆ ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನೊಂದು ವಾಕ್ಯವನ್ನು ಕೂಡ ನಾವು ಓದಿಕೊಳ್ಳೋಣ ಪ್ರಿಯರೇ. ಯೋಹಾನನ ಬರೆದಂತ ಪುಸ್ತಕ 16ನೇ ಅಧ್ಯಾಯ 23-22. 23ನೇ ವಚನ ಫಸ್ಟ್ ಓದಿಕೊಳ್ಳೋಣ. ಆ ದಿನದಲ್ಲಿ ನೀವು ನನ್ನನ್ನು ಏನು ಕೇಳುವುದಿಲ್ಲ. ನಾನು ನಿಜವಾಗ್ಲೂ ನಿಮಗೆ ಹೇಳುವಂತ ಮಾತು ಏನಂದ್ರೆ, ನೀವು ನನ್ನ ಹೆಸರಿನಲ್ಲಿ ತಂದೆಯ ನಾಮದಲ್ಲಿ ಏನಾவது ಕೇಳಿಕೊಳ್ಳಿರಿ, ಅದನ್ನು ಆತನು ನಿಮಗೆ ಏನ್ ಮಾಡ್ತಾನಂತೆ? ನಿಮಗೆ ಕೊಡುವನು. ಅಲ್ಲೆಲ್ಲೂ ಏನ್ ಕೇಳಬೇಕು ಮತ್ತೆ ಹಂಗೆ ಹಿಂದೆ ನೋಡಿಕೊಳ್ಳೋಣ. ಸೊ ದೇವರು ಯಾವ ತರ ಕೊಡುತ್ತಾನೆ? 22ನೇ ವಚನ. ಒಂದು ವೇಳೆ ಈಗ ನಿಮಗೆ ದುಃಖವಾಗಿರಬಹುದು, ಆದರೆ ನಾನು ತಿರುಗಿ ನೋಡುವೆನು, ಆಗ ನಿನ್ನ ಹೃದಯವು ಹರ್ಷಿಸುವುದು, ನಿಮ್ಮ ಆನಂದವು ನಿಮ್ಮಿಂದ ಯಾವನು ಕಿತ್ತುಕೊಳ್ಳಲಿಕ್ಕೆ ಆಗೋದೇ ಇಲ್ಲ. ಹಲ್ಲೆಲೂಯಾ. ಪರಿಶುದ್ಧಾತ್ಮನು ಕೊಡುವಂತ ಸಂತೋಷ, ಪರಿಶುದ್ಧಾತ್ಮನು ಕೊಡುವಂತ ಸಮಾಧಾನ, ಪರಿಶುದ್ಧಾತ್ಮನು ನೀಡುವಂತ ಶಾಂತಿ ನಮ್ಮಿಂದ ಯಾವನು ಕಿತ್ತುಕೊಳ್ಳಲಿಕ್ಕೆ ಆಗೋದೇ ಇಲ್ಲ. ಆಮೇನ್. ಅದೇ ದೇವರು ಕೊಟ್ಟರೆ ಶಾಶ್ವತವಾಗಿ ಕೊಡುತ್ತಾನೆ. ಒಂದು ವೇಳೆ ಈಗ ದುಃಖವಾಗಿರ್ಬೋದು, ಆದ್ರೆ ದೇವರು ತಿರುಗಿ ನಮ್ಮನ್ನು ನೋಡುವಾಗ ನಮ್ಮ ದುಃಖವು ಸಂತೋಷವಾಗುತ್ತದೆ. ಆಮೇಲೆ ಹಲ್ಲೆಲೂಯಾ. ಪರಲೋಕ ರಾಜ್ಯದಲ್ಲಿ ದುಃಖ ಇರೋದಿಲ್ಲ, ಕಣ್ಣೀರಿರೋದಿಲ್ಲ, ವೇದನೆ ಇರೋದಿಲ್ಲ, ಗೋಲಾಟಗಳಿರೋದಿಲ್ಲ. ಅಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ ಯಾವಾಗಲೂ ನಮಗೋಸ್ಕರ ಕಾಯ್ತಾ ಇರುತ್ತೆ. ಆಮೇಲೆ ಹಲ್ಲೆಲೂಯಾ. ನಾನು ಕೊಡುವಂತ ಸಂತೋಷವನ್ನ ಒಬ್ಬನು ಕಿತ್ತುಕೊಳ್ಳಿಕ್ಕೆ ಆಗೋದಿಲ್ಲ. ಆಮೇಲೆ ಹಲ್ಲೆಲೂಯಾ. ಇದು ಪರಿಶುದ್ಧಾತ್ಮನು ಕೊಡುವಂತ ಸಂತೋಷ. ಪರಿಶುದ್ಧಾತ್ಮನು ನನ್ನ ಒಳಗೆ ಬಂದ್ರೆ ನಾನು ಸಂತೋಷವಾಗಿರುತ್ತೇನೆ. ಆಮೇಲೆ ಆ ಸಂತೋಷವನ್ನ ಯಾವನು, ವಾಕ್ಯ ಎಷ್ಟು ಚೆನ್ನಾಗಿ ಒರುವರಾಳು ಎವ್ವನಾಳು. ಆಮೇಲೆ ಹಲ್ಲೆಲೂಯಾ. ತಮಿಳಿನಲ್ಲಿ ಎವ್ವನಾಳು. ಆಮೇಲೆ ಅಂದ್ರೆ ಯಾವನಿಂದ ಕಿತ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಈ ಸಂತೋಷ ಪರಿಶುದ್ಧಾತ್ಮನ ಕೊಟ್ಟಿದ್ದು. ಈ ಸಂತೋಷ ಯಾರು ಕೊಟ್ಟಿದ್ರಿ? ಪರಿಶುದ್ಧಾತ್ಮ ಕೊಟ್ಟಿದ್ದು. ಈ ಸಂತೋಷವನ್ನ ಯಾವ ಬಂದ್ರು ನನ್ನಿಂದ ಕಿತ್ತುಕೊಳ್ಳಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಇದು ನಾವು ಬೇಡಿ ಪಡ್ಕೊಂಡಿರುವಂತ ಸಂತೋಷ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನಾವು ಹೋಗಿ ಪ್ರಾರ್ಥನೆ ಕುತ್ಕೊಂಡಿದ್ರೆ ಬೇರೆ ನಮ್ಮ ಕಷ್ಟ ಕೇಳುತ್ತೇವೆ, ನಮ್ಮ ವೇದನೆ ಕೇಳುತ್ತೇವೆ, ನಮ್ಮ ಅಗತ್ಯ ಕೇಳುತ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವನು ಕಿತ್ತುಕೊಳ್ಳಿಕ್ಕೆ ಆಗದೇ ಇರುವಂತ ಸಂತೋಷವಾದ ಕಾರ್ಯಗಳನ್ನ ದೇವರ ಹತ್ರ ಕೇಳಬೇಕು. ಹಲ್ಲೆಲೂಯಾ. ಪರಲೋಕ ರಾಜ್ಯವನ್ನ ನಮಗೆ ಸಿಕ್ಕಿದ್ರೆ ಯಾವನ ಕಿತ್ತುಕೊಳ್ಳಿಕ್ಕೆ ಆಗತ್ತಾ? ಹಲ್ಲೆಲೂಯಾ. ಈ ಭೂಮಿಯಲ್ಲಿ ಯಾವುದಿದ್ರು ನಾವು ಪಡೆಯಬಹುದು. ಹಲ್ಲೆಲೂಯಾ. ದೇವರು ಕೇಳ್ತಾ ಇದ್ದಾನೆ, ನಿನಗೆ ಯಾವುದು ಆಗದೇ ಇರತ್ತಲ್ಲ ಅದನ್ನ ಕೇಳು, ನಾನು ಕೊಡ್ತೀನಿ. ನಿನಗೆ ಯಾವುದನ್ನ ಆಗತ್ತೋ ಅದನ್ನ ನನ್ನ ಹತ್ರ ಕೇಳಬೇಡ. ಹಲ್ಲೆಲೂಯಾ. ದುಡಿಲಿಕ್ಕೆ ಆಗತ್ತೆ, ಸಂಪಾದನೆ ಮಾಡ್ಲಿಕ್ಕೆ ಆಗತ್ತೆ, ಮನೆ ಕಟ್ಲಿಕ್ಕೆ ಆಗತ್ತೆ, ಗಾಡಿ ತಗೊಳಕ್ ಆಗತ್ತೆ, ನಮ್ಮ ಜೀವನ ರೂಪಿಸ್ಕೊಳ್ಲಿಕ್ಕೆ ಆಗತ್ತೆ. ಈ ಲೋಕದಲ್ಲಿ ಏನ್ ಬೇಕಂದ್ರೆ ನಾವು ಮಾಡ್ಬೇಕಂದ್ರೆ ಮಾಡ್ಬೋದು. ಆಗೋದಿಲ್ಲ, ಮಾಡ್ಬೋದು. ಹಲ್ಲೆಲೂಯಾ. ಇನ್ನು 4 ತಾಸು ಜಾಸ್ತಿ ದುಡಿದ್ರೆ ಇನ್ನು 4 ಹಣ ಬಂದೇ ಬರ್ತಾವ. 4 ಹಣ ಬಂದ್ರೆ ಮನೆ ಕಟ್ತೀವಿ. ಮನೆ ಕಟ್ಟಿದ್ರೆ ಆಟೋಮೆಟಿಕ್ ಆಗಿ ನಾವು ಏನೋ ಒಂದು ಮಾಡ್ತೀವಿ. ಇದೆಲ್ಲ ತಾನಾಗೆ ನಾವು ಪಡ್ಕೊಳ್ಳೋಕೆ ಸಾಮರ್ಥ್ಯ ದೇವರು ನಮ್ಗೆ ಕೊಟ್ಟಿದ್ದಾನೆ ಇಲ್ವಾ? ಕೊಟ್ಟಿದ್ದಾನೆ. ಅದಕ್ಕೆ ಆರೋಗ್ಯವಾಗಿ ಇವತ್ತಿದ್ದೀವಿ. ಹಲ್ಲೆಲೂಯಾ. ಇದೆಲ್ಲ ಹೋಗಿ ಕೇಳಬೇಡ್ರಿ. ಆಮೇಲೆ ಹಲ್ಲೆಲೂಯಾ. ನನಗೆ ಮನೆ ಕೊಡು, ನನಗೆ ಅದು ಕೊಡು, ನನಗೆ ಇದು ಕೊಡು. ನನ್ನಿಂದ ಯಾವ್ದು ಆಗೋದಿಲ್ಲ. ಪರಲೋಕ ರಾಜ್ಯ ಹೋಗ್ಲಿಕ್ಕೆ ಆಗೋದಿಲ್ಲ. ಹಲ್ಲೆಲೂಯಾ. ದೇವರ ಆ ಒಂದು ಬನವಾಸದಲ್ಲಿ ಕೂತ್ಕೊಳ್ಳೋಕೆ ಆಗೋದಿಲ್ಲ. ಹಲ್ಲೆಲೂಯಾ. ದೇವರ ಮುಂದೆ ನಾನು ಹೋಗಿ ಆ ಪರಲೋಕ ರಾಜ್ಯದಲ್ಲಿ ಸೇರ್ಲಿಕ್ಕೆ ಆಗೋದಿಲ್ಲ. ಅಂತ ಆಗದೇ ಇರುವಂತ ಕಾರ್ಯಗಳನ್ನ ನಾವು ಕೇಳಬೇಕು. ಅದನ್ನ ದೇವರನ್ನು ಕೊಡ್ತಾನೆ. ಆಮೇಲೆ ಹಲ್ಲೆಲೂಯಾ. ಆಗುವಂತ ಕಾರ್ಯಗಳನ್ನು ನೀನೇ ಮಾಡಂತ ದೇವರು ಹೇಳ್ತದ. ಹಲ್ಲೆಲೂಯಾ. ಈವನ್ ಮೋಶೆಗೆ ದೇವರು ಹೇಳ್ತಾ ಇದ್ದಾನೆ, ದೇವರೇ ಕೆಂಪು ಸಮುದ್ರ. ಅವಾಗ ದೇವರೇ ಇದೆಲ್ಲ ಯಾಕೆ ನನಗೆ ಕೇಳ್ತದೆ? ಕೋಳನ್ನು ಚಾಚಿ ಮುಂದೆ ಹೋಗಂದಿದ್ದ. ಅಂದ್ರೆ ಅರ್ಥ ಏನು? ಇದೆಲ್ಲ ದೊಡ್ಡ ಕಾರ್ಯ ಇಲ್ಲ ಅಂತಾನೆ ದೇವರವರಿಗೆ. ದೇವರ ಮಕ್ಕಳಿಗೆ ಇದೆಲ್ಲ ದಾಟೋ ದೊಡ್ಡ ಕಾರ್ಯ ಇಲ್ಲ. ಅದು ಎಂತ ದೊಡ್ಡ ಗುಡ್ಡವಾಗಿದ್ರು, ಮಾರ್ಕಡ ಪುಸ್ತಕ 11ನೇ ಅಧ್ಯಾಯ 25ನೇ ವಚನದಲ್ಲಿ ನೋಡ್ತೀವಿ. ಅದು ಎಂತ ದೊಡ್ಡ ಗುಡ್ಡವಾಗಿದ್ರು ನೀನು ನಂಬಿಕೆಯಲ್ಲಿ ಪ್ರಾರ್ಥನೆ ಮಾಡಿ ಸರಿ ಅಂದ್ರೆ ಸರಿತಾವ. ಇದೆಲ್ಲ ಸಾಮಾನ್ಯವಾದ ಕಾರ್ಯಗಳು, ಅಸಾಮಾನ್ಯವಾದ ಅಲ್ಲ. ಆಮೇಲೆ ಹಲ್ಲೆಲೂಯಾ. ಆರ್ಡಿನರಿ ಥಿಂಗ್ಸ್ ನನ್ನ ಹತ್ರ ಕೇಳಬೇಡ್ರಿ ಅಂತಾನೆ ದೇವರು. ಇದೆಲ್ಲ ಆರ್ಡಿನರಿ ಥಿಂಗ್ಸ್ ನಿಮ್ಮ ಅಪ್ಪನೇ ನಮ್ಗೆ ಕೊಡ್ತಾನೆ. ಅದನ್ನೇ ಆ ವಾಕ್ಯ ಅರ್ಥ. ನಿಮ್ಮಪ್ಪ ನಿಮ್ಗೆ ಕೊಡ್ತಾನೆ. ರೊಟ್ಟಿ ಕೇಳಿದ್ರೆ ಕೊಡ್ತಾನೆ, ಕಲ್ಲು ಕೊಡ್ತಾನ? ಕೊಡೋದಿಲ್ಲ. ಮೀನು ಕೇಳಿದ್ರೆ ಕೊಡ್ತಾನೆ, ಹಾವು ಕೊಡ್ತಾನ?
ಕೊಡೋದಿಲ್ಲ. ಮುಟ್ಟೆ ಕೇಳಿದ್ರೆ ಕೊಡ್ತಾನೆ, ಚೇರ್ ಕೊಡ್ತಾನ? ಕೊಡೋದಿಲ್ಲ. ಸೊ ಇದೆಲ್ಲ ಈ ಲೋಕದಲ್ಲಿ ಇರುವಂತ ನೀವೇ ಆಟೋಮೆಟಿಕ್ ಆಗಿ ಹೊಂದಿಕೊಳ್ಳುವಂಥದ್ದು. ನೀನು ಹೊಂದಿಕೊಳ್ಳಿ ಬೇಕಾದಂತ ಎಲ್ಲವನ್ನು ಸೆಟಪ್ ಮಾಡಿ ಇಟ್ಟಿದ್ದೀನಿ. ಇದು ನನ್ನ ಹತ್ರ ಕೇಳಬೇಕಾದ ಅವಶ್ಯಕತೆ ಇಲ್ಲ. ತನ್ನ ಪ್ರಿಯರಿಗೆ ನಿದ್ರೆಯಲ್ಲಿ ಕೂಡ ದೇವರು ಏನ್ ಮಾಡ್ತಾನಂತೆ, ಇದೆಲ್ಲ ಕೊಡ್ಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ಅರ್ಥ ಆಗ್ತಾ ಇದೆಲ್ಲ ಪ್ರಿಯರನ್ನ ನಾನು ಮಾತಾಡೋದು? ಇದೆಲ್ಲ ನಿದ್ರೆಯಲ್ಲಿ ಕೂಡ ದೇವರು ಏನ್ ಮಾಡ್ತಾನೆ, ಕೊಡ್ತಾನೆ. ಆದ್ರೆ ಕೇಳದೇ ಇರುವಂತದ್ದು ಯಾವುದು? ಪಾಪ, ನೀತಿ, ನ್ಯಾಯ ತೀರ್ಪು ವಿಷಯಗಳನ್ನು ಅರಿಯಬೇಕಾದ್ರೆ ಪರಿಶುದ್ಧಾತ್ಮ ಬೇಕು. ಪರಿಶುದ್ಧಾತ್ಮ ಬಂದ್ರೆ ನಾನು ಪರಲೋಕ ರಾಜ್ಯ ಹೋಗ್ತೇನೆ. ಆಮೇಲೆ ಹಲ್ಲೆಲೂಯಾ. ದೇವರ ಮಕ್ಕಳಾಗಿರುವಂತ ನಾವುಗಳು ಇವತ್ತು ಅಧಿಕವಾಗಿ ಪ್ರಯಾಸ ಪಡಬೇಕಾಗಿರೋದು ಪರಿಶುದ್ಧಾತ್ಮನಕ್ಕೋಸ್ಕರ. ಹಲ್ಲೆಲೂಯಾ. ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ಪರಿಶುದ್ಧಾತ್ಮನನ್ನು ಹೊಂದಿಕೊಳ್ಳಲಿ. ಆಮೇಲೆ ಆತನು ಯಾವಾಗಲೂ ನಿನ್ನಲ್ಲಿ ವಾಸವಾಗಿರ್ಬೇಕಂತ ಇಷ್ಟಪಡ್ತಾ ಇದ್ದಾನೆ. ಹಲ್ಲೆಲೂಯಾ. ಅವನನ್ನು ಏನ್ ಮಾಡಬೇಡ್ರಿ, ದುಃಖ ಪಡಿಸಬೇಡ್ರಿ. ಹಲ್ಲೆಲೂಯಾ. ನಾವು ಪಾಪ ಮಾಡುವಾಗಲೆಲ್ಲ ಪರಿಶುದ್ಧಾತ್ಮ ದುಃಖ ಹೊಂದುತ್ತಾ ಇರ್ತಾರೆ. ಹಲ್ಲೆಲೂಯಾ. ಈ ತರ ವಾಕ್ಯ ಮೋಶೆ ಕೀರ್ತನೆ 90 ಓದಿದ್ದೇವೆ. ಮನುಷ್ಯನ ಆಯುಸ್ಸು 70 ವರ್ಷ. ಈಗಿನ ಕಾಲಮಾನದಲ್ಲಿ ಗೊತ್ತಿಲ್ಲ, ಆದ್ರೆ ಮನುಷ್ಯನ ಆಯುಸ್ಸು 70 ವರ್ಷ. ಬಲ ಹೆಚ್ಚಿದರೆ ಮಾತ್ರ. ಹಲ್ಲೆಲೂಯಾ. ಸೊ ಅಷ್ಟರೊಳಗಾಗಿ ನಾವು ಪರಿಶುದ್ಧಾತ್ಮನನ್ನು ಹೊಂದಿಕೊಂಡ್ರೆ ಪರಲೋಕ ರಾಜ್ಯದಲ್ಲಿ ಇರುತ್ತೇವೆ. ಹಲ್ಲೆಲೂಯಾ. ಕಣ್ಣಿಗೆ ಕಾಣುವಂಥದ್ದು ಎಲ್ಲವೂ ನಮಗೆ ಯೋಗ್ಯವಾಗಿರೋದಿಲ್ಲ. ಹಲ್ಲೆಲೂಯಾ. ಆದಾಮ ಅವಳಿಗೆ ಕಣ್ಣಿಗೆ ಕಾಣ್ತಾ ಇತ್ತು, ಹಣ್ಣು ಯೋಗ್ಯವಾಗಿತ್ತ? ಅದು ದೇವರು ಎಲ್ಲವನ್ನು ಮಾಡ್ಲಿಕ್ಕೆ ಅನುಮತಿ ಕೊಟ್ಟಿದ್ದ. ಆದ್ರೆ ಯಾವ್ದು ಬೇಡವೋ ಅದನ್ನೇ ಹೋಗಿ ಮುಟ್ಟಿದ್ರು ಅವರು. ಇವತ್ತು ಕೂಡ ನಾವು ಅದನ್ನೇ ಮಾಡ್ತಾ ಇದ್ದೇವೆ. ಹಲ್ಲೆಲೂಯಾ. ಅದಕ್ಕೆ ಪರಿಶುದ್ಧಾತ್ಮನನ್ನು ಹೊಂದಿಕೊಳ್ಳಿ. ಆತನ ಏನ್ ಮಾಡಬೇಡ್ರಿ, ದುಃಖ ಪಡಿಸಬೇಡಿ. ಹಲ್ಲೆಲೂಯಾ. ಸಾಧಾರಣವಾಗಿ ನೀವು ಬಯಸೋದೆಲ್ಲ ನೀವೇನ್ ಮಾಡ್ಬೋದು, ಹೊಂದಿಕೋಬಹುದು. ಹಲ್ಲೆಲೂಯಾ. ಇವತ್ತೆಲ್ಲ ನಾಳೆ ನಿಮ್ ಕೈಗೆ ಬಂದೇ ಬರುತ್ತೆ. ಹಲ್ಲೆಲೂಯಾ. ಉಣ್ಣೋದಕ್ಕೋಸ್ಕರ, ತಿನ್ನೋದಕ್ಕೋಸ್ಕರ, ಹಾಕೊಳ್ಳೋದಕ್ಕೋಸ್ಕರ ಏನ್ ಮಾಡ್ಬೇಡ್ರಿ, ನೀವು ಚಿಂತೆ ಮಾಡಬೇಡ್ರಿ. ಅದಕ್ಕೋಸ್ಕರ ಏನ್ ಮಾಡ್ಬೇಡ್ರಿ. ಹಲ್ಲೆಲೂಯಾ. ಇವತ್ತು ಅನೇಕರು ಹಂಗೆ, ಅಯ್ಯೋ ಸಾಲ ತಗೊಂಡಿನಿ ಹೆಂಗ್ ತೀರಿಸೋದೇನು, ಅಯ್ಯೋ ಮಾಲ್ ತಗೊಂಡಿನಿ ಹೆಂಗ್ ಮಾರಾಟ ಮಾಡೋದೇನು, ಅಯ್ಯೋ ನಾಳೆ ಏನಾಗುತ್ತೆ, ಅಯ್ಯೋ ಮುಂದಿನ ತಿಂಗಳು ಏನಾಗುತ್ತೆ, ಹಿಂಗೆ ಚಿಂತೆ. ಅದಕ್ಕೆ ಆ ವಿಷಯದಲ್ಲಿ ಏನು ಮಾಡಬೇಡ್ರಿ, ಚಿಂತೆ ಮಾಡಬೇಡ್ರಿ. ದುಡೀರಿ, ದೇವರು ಕೊಟ್ಟ ಶಕ್ತಿ ಸಾಮರ್ಥ್ಯವನ್ನು ಇಟ್ಟುಕೊಂಡು ದುಡೀರಿ, ಅದೆಲ್ಲ ಹಾಗೆ ಆಗತ್ತೆ. ಹಲ್ಲೆಲೂಯಾ. ಆದರೆ ಆಗದೇ ಇರುವಂಥ ಕಾರ್ಯಗಳನ್ನು ಯಾರ ಹತ್ರ ಕೇಳಬೇಕು? ದೇವರ ಹತ್ರ ಕೇಳಿರಿ. ಅಲ್ಲಿ ನನ್ನ ಹೆಸರಿನಲ್ಲಿ ಕೇಳಿರಿ, ನಾನು ನಿಮಗೆ ಕೊಡ್ತೀನಿ ಅಂತ ದೇವರು ಹೇಳಿದ್ದಾನೆ. ಆಗದೇ ಇರುವಂತ ಕಾರ್ಯ ಯಾವುದು? ಪರಿಶುದ್ಧಾತ್ಮ ನನ್ನ ಒಳಗೆ ಇರೋದು. ಆಮೇಲೆ ಅಲ್ಲ, ಈ ಲೋಕದಲ್ಲಿ ಇರುವಂತ ಸೈತಾನನಿಗಿಂತ ನನ್ನ ಒಳಗೆ ಇರುವಂತ ದೇವರು ತುಂಬಾ ದೊಡ್ಡವನಾಗಿದ್ದಾನೆ. ಅವನು ಯಾವಾಗಲೂ ನನ್ನಲ್ಲಿ ಇರ್ಬೇಕ್ರಿ. ಆಮೇಲೆ ಅರ್ಥ ಆಯ್ತಲ್ಲ? ಅದಕ್ಕೋಸ್ಕರ ನೀವು ಕೇಳ್ರಿ ಅಂತ. ಆಮೇಲೆ ಸೊ ದೇವರು ಈ ವಾಕ್ಯಕ್ಕೆ ನಮಗೆ ಏನ್ ಮಾಡಿಕೊಡಲಿ ಪ್ರಿಯರೇ, ಆಶೀರ್ವಾದ ಮಾಡಲಿ. ಇವತ್ತು ನಾವು ಇಲ್ಲಿಂದ ಹೋಗುವ ಒಂದು ತೀರ್ಮಾನದೊಂದಿಗೆ ಹೋಗ್ಬೇಕು. ನಾವು ಹೋಗ್ಬೇಕು. ನಾವೆಲ್ಲರೂ ಕಣ್ಗಳ ಮುಚ್ಚಿ ಪ್ರಾರ್ಥನೆ ಮಾಡೋಣ. ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಸ್ತೋತ್ರ. ನಾವೆಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ. ಹಾಲೆಲೂಯಾ. ವಾಕ್ಯಗಳನ್ನು ಕೇಳಿದ್ರೆ ನಾವು ಪ್ರತಿಯೊಬ್ಬರು ಇಂದು ಸ್ಥಳದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧಾತ್ಮನೇ ನೀನು ಬಾರು ಸ್ವಾಮಿ, ನನ್ನ ಒಳಗೆ ವಾಸವಾಗಿರಪ್ಪ. ಕರ್ತನೇ, ನಿಜವಾಗಲೂ ನನ್ನ ಜೀವಿತದಲ್ಲಿ ನೀನು ವಾಸವಾಗಿರು ಸ್ವಾಮಿ. ನಿಮ್ಮನ್ನು ದುಃಖಪಡಿಸಬಾರದು, ನಿಮ್ಮನ್ನು ಅಸಹ್ಯ ಮಾಡಬಾರದು ಸ್ವಾಮಿ. ನೀತಿ, ಪಾಪ, ನ್ಯಾಯ ತೀರ್ಪು ಇವುಗಳನ್ನ ವಿಷಯದಲ್ಲಿ ನಮಗೆ ಪ್ರಚುರಪಡಿಸುವಂತ ನೀನು ಮಾತ್ರವೇ ಸ್ವಾಮಿ. ಕರ್ತನೇ, ನಿನ್ನನ್ನು ಹೊಂದಿಕೊಳ್ಳುವಂತೆ, ನಿನ್ನನ್ನು ಪಡೆದುಕೊಳ್ಳುವಂತೆ ದೇವರೇ ಕೊಡು. ಎಷ್ಟೋ ಸಾರಿ ನಿನ್ನನ್ನು ದುಃಖಪಡಿಸಿದ್ದೇವೆ, ಎಷ್ಟೋ ಸಾರಿ ಅಸಹ್ಯ ಮಾಡಿದ್ದೇನೆ. ಆ ಮನಸ್ಸು ನನಗಿರಬಾರದು ಸ್ವಾಮಿ. ಆ ಮನಸ್ಸು ನನಗೆ ಬೇಡಪ್ಪ. ಪರಿಶುದ್ಧಾತ್ಮನೇ, ನಿನ್ನ ವಾಕ್ಯಗಳನ್ನು ಅಸಹ್ಯ ಮಾಡಿದರೆ ದೇವರೇ ನಿನ್ನನ್ನು ನಾವು ಅಸಹ್ಯ ಮಾಡುತ್ತಾ ಇರುತ್ತೇವೆ ತಂದೆಯೇ. ಆದ ಕಾರಣ ಕರ್ತನೇ, ಈ ಲೋಕದ ಕರ್ತನೇ ಸುಖಕ್ಕಿಂತಲೂ ಅಪ್ಪ ಪರಲೋಕ ರಾಜ್ಯ ಅದು ನಮಗೆ ಒಳ್ಳೆಯದು. ಅದನ್ನು ಹೊಂದಿಕೊಳ್ಳಬೇಕು. ಅದು ಬೇಕಂದ್ರೆ ಪರಿಶುದ್ಧಾತ್ಮ ನನಗೆ ಬೇಕು. ನನ್ನ ಸಹಾಯಕನು ಬೇಕು, ನನ್ನ ಮಾರ್ಗದರ್ಶಿ ಬೇಕು. ಓ ಕರ್ತ, ನನ್ನ ಬೋಧಕನು ಬೇಕು. ಓ ನನ್ನ ಬಲವುಳ್ಳ ಕರ್ತನು ಬೇಕು. ನನಗೆ ಕರ್ತನೆ ಸಹಾಯ ಕೊಡುವಂತವನು ನನಗೆ ಬೇಕು ಸ್ವಾಮಿ. ಕರ್ತನೆ, ಆ ಪರಿಶುದ್ಧಾತ್ಮನು ನನಗಾಗಿ ಬೇಕು. ಕರ್ತನೆ, ಆ ಪರಿಶುದ್ಧಾತ್ಮ ನನ್ನ ಒಳಗಿರೋದಾದರೆ ಅಪ್ಪ, ಉಸಿರಿಲ್ಲದ ದೊಡ್ಡ ನಿರ್ಲಾಟದೊಂದಿಗೆ ನಾನು ಪ್ರಾರ್ಥನೆ ಮಾಡುತ್ತೇನೆ. ಆ ಪರಿಶುದ್ಧಾತ್ಮನ ನನಗೆ ಕೊಡು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್.